ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 621 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 5ನೇ ಡಿಸೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. 2024ರಲ್ಲಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ GSAT-20ಗಾಗಿ ಬಳಸಲಿರುವ ಉಡಾವಣಾ ವಾಹನ ಯಾವುದು? ವಾಟ್ is the launch vehicle for GSAT-20 by New Space India Limited in 2024? ಸೊ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು ಸೊ ಇಸ್ರೋದ ಕಮರ್ಷಿಯಲ್ ವಿಂಗ್ ಅಥವಾ ವಾಣಿಜ್ಯ ಶಾಖೆ ಆಗಿರುತ್ತೆ. ಸೊ ಇದರಿಂದ 2024ರಲ್ಲಿ GSAT-20 ಅಂತ ಸ್ಯಾಟಲೈಟ್ ಅನ್ನ ಉಡಾವಣೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಲಾಂಚ್ ಮಾಡಲಿಕ್ಕೆ ಯಾವ ಲಾಂಚ್ ವೆಹಿಕಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಾಲ್ಕಾನ್ 9 ರಾಕೆಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಫಾಲ್ಕಾನ್ 9 ರಾಕೆಟ್ ಅಂತಕ್ಕಂಥದ್ದು ಇಸ್ರೋದ ಲಾಂಚ್ ವೆಹಿಕಲ್ ಆಗಿರೋದಿಲ್ಲ. ಇಲಾನ್ ಮಸ್ಕ್ ಒಡೆತನದಲ್ಲಿರ್ತಕ್ಕಂಥ ಸ್ಪೇಸ್ ಎಕ್ಸ್ ಕಂಪನಿಗೆ ಸೇರಿರ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಹಾಗಿದ್ರೆ ಯಾಕೆ ನಾವು ಬೇರೊಬ್ಬರ ಲಾಂಚ್ ವೆಹಿಕಲ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ಮುಂದೆ ಆರ್ಟಿಕಲ್ ಅಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಅಪ್ಡೇಟ್ ಏನು ಅಂದ್ರೆ, ಸೊ ಲಾಂಚ್ ಆಫ್ GSAT-20 ಸ್ಯಾಟಲೈಟ್ ಆನ್ ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್. ಸೊ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಸೊ GSAT ಅನ್ನ ನಾವು ಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ. ಸೊ ಈ ಒಂದು ಲಾಂಚ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು NSIL, ಇದನ್ನ ನಾವು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಸೊ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ನಿಮಗೆ ಗೊತ್ತಿರಲಿ, ಸೊ ಇದು ಇಸ್ರೋದ ಕಮರ್ಷಿಯಲ್ ಆರ್ಮ್ ಅಥವಾ ಇಸ್ರೋದ ವಾಣಿಜ್ಯ ವಿಭಾಗವನ್ನ ನಾವು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇವರು ಈ ವರ್ಷದಲ್ಲಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ನಾವು GSAT-20 ಅಂತ ಕರಿತೇವೆ. ಸೊ ಇದನ್ನ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಲಾಂಚ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ GSAT ಏನಕ್ಕೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದರಲ್ಲಿ ಕೆ ಬ್ಯಾಂಡ್ ಸ್ಯಾಟಲೈಟ್ ಅಂತ ಕರಿತೇವೆ, ಅಂದ್ರೆ KA ಬ್ಯಾಂಡ್ ಸ್ಯಾಟಲೈಟ್ ಅಂತ ಕರಿತೇವೆ. KA ಬ್ಯಾಂಡ್ ಅಂದ್ರೆ ಏನು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು KA ಬ್ಯಾಂಡ್ ಸ್ಯಾಟಲೈಟ್ ಏನಿದೆ, ಇದು ಸಂಪೂರ್ಣವಾಗಿ ಓನ್ಡ್, ಆಪರೇಟೆಡ್ ಅಂಡ್ ಫಂಡೆಡ್ ಬೈ NSIL. ಸೊ ಇದನ್ನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಲೀಕತ್ವ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು, ಮತ್ತೆ ಅದನ್ನ ತಯಾರಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಧನ ಸಹಾಯ ಆಗಿರ್ಬೋದು, ಸೊ ಎಲ್ಲವನ್ನೂ ಕೂಡ ಒದಗಿಸಿರ್ತಕ್ಕಂಥದ್ದು NSIL ವತಿಯಿಂದ ಒದಗಿಸಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಐ ವಾಸ್ ಟೆಲಿಂಗ್ ಯು ಅಬೌಟ್ ದಿ KA ಬ್ಯಾಂಡ್ ಅಂತ ಹೇಳ್ತಾ ಇದ್ದೆ. KA ಬ್ಯಾಂಡ್ ಅನ್ನ ನಾವು ಹೇಗೆ ನಿರ್ಧಾರ ಮಾಡ್ತೀವಿ ಅಂದ್ರೆ, ಸೊ ಅದರ ಫ್ರೀಕ್ವೆನ್ಸಿ ಆಧಾರದ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಸೊ ಫ್ರೀಕ್ವೆನ್ಸಿ ಆಧಾರದ ಮೇಲೆ ನಾವು ಬೇರೆ ಬೇರೆ ಬ್ಯಾಂಡ್ಸ್ ಅನ್ನ ನೋಡಬಹುದಾಗಿರುತ್ತೆ. LSCX KU K ಮತ್ತೆ KA ಬ್ಯಾಂಡ್ಸ್ ಅಂತ ಇರುತ್ತೆ. ಸೊ KA ಬ್ಯಾಂಡ್ ಬಂದು ದ ಲೋಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 27 GHz ಇಂದ ಸ್ಟಾರ್ಟ್ ಆಗುತ್ತೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಂದ್ರೆ 40 GHz ವರೆಗೂ ರೀಚ್ ಆಗುತ್ತೆ. ಸೊ ಈ ಒಂದು ಬ್ಯಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ KA ಬ್ಯಾಂಡ್ ಅಂತ ಕರಿತೇವೆ. ಸೊ ಇವಾಗ GSAT-20 ಏನನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಅದು KA ಬ್ಯಾಂಡ್ ಅನ್ನ ಹೊಂದಿರತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಸ್ಯಾಟಲೈಟ್ ನಮ್ಗೆ ಆಗ್ತಕ್ಕಂಥ ಅನುಕೂಲ ಏನು ಅಂದ್ರೆ, ಸೊ ಇದು ಪ್ಯಾನ್ ಇಂಡಿಯಾ ಕವರೇಜ್ ಅನ್ನ ಹೊಂದಿರುತ್ತೆ, ಅಂದ್ರೆ ಭಾರತದಾದ್ಯಂತ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಭಾರತದಾದ್ಯಂತ ಅಂದ್ರೆ ಸೊ ಈವನ್ ಐಲ್ಯಾಂಡ್ಸ್ ಅನ್ನ ಸೇರಿ, ಅಂದ್ರೆ ದ್ವೀಪಗಳನ್ನ ಸೇರಿಸಿಕೊಂಡು, ಫಾರ್ ಎಕ್ಸಾಂಪಲ್ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಮತ್ತೆ ಲಕ್ಷದ್ವೀಪ ಐಲ್ಯಾಂಡ್ಸ್ ಏನಿರುತ್ತೆ, ಸೊ ಇವೆಲ್ಲವನ್ನ ಒಂದು ವ್ಯಾಪ್ತಿಗೆ ಕವರ್ ಮಾಡ್ತಕ್ಕಂಥ ಒಂದು ದೊಡ್ಡ ಸ್ಯಾಟಲೈಟ್ ಅನ್ನ ಅಥವಾ ಅಷ್ಟು ಕೆಪಾಸಿಟಿ ಇರತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸ್ಯಾಟಲೈಟ್ ನ ಒಟ್ಟು ತೂಕ ಎಷ್ಟಿರುತ್ತೆ ಅಂದ್ರೆ 4700 ಕಿಲೋಗ್ರಾಮ್ಸ್ ಇರುತ್ತೆ. ಸೊ ಇದನ್ನ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ರಿಮೋಟ್ ಅಂಡ್ ಅನ್ಕನೆಕ್ಟೆಡ್ ರೀಜನ್ಸ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ, ದೂರದ ಮತ್ತು ಸಂಪರ್ಕ ರಹಿತವಾಗಿರ್ತಕ್ಕಂಥ ಪ್ರದೇಶಗಳನ್ನ ಸಂಪರ್ಕಕ್ಕೆ ಒಳಪಡಿಸ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ನ ಕಾರಣದಿಂದ GSAT ಅನ್ನ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ NSIL ಯಾಕೆ ಇದನ್ನ ಲಾಂಚ್ ಮಾಡ್ತಾ ಇದೆ ಅಂತ ನಾವು ಪ್ರಶ್ನೆ ಕೇಳಿದಾಗ, ಸೊ 2020ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸ್ಪೇಸ್ ಸೆಕ್ಟರ್ ಅಲ್ಲಿ ಕೆಲವೊಂದು ರಿಫಾರ್ಮ್ಸ್ ಅಥವಾ ಸುಧಾರಣೆಗಳನ್ನ ಮಾಡ್ಕೊಳ್ತಾರೆ. ಸೊ ಈ ಒಂದು ಸುಧಾರಣೆಗಳಲ್ಲಿ ಒಂದು ಇನ್ಕ್ಲೂಷನ್ ಅನ್ನ ಮಾಡ್ಕೊಳ್ತಾರೆ. ಆ ಒಂದು ಇನ್ಕ್ಲೂಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಿಮಾಂಡ್ ಡ್ರಿವನ್ ಮೋಡ್ ಅಂತ ಕರಿತೇವೆ. ಡಿಮಾಂಡ್ ಡ್ರಿವನ್ ಮೋಡ್ ಅಂದ್ರೆ ಸೊ ಬೇಡಿಕೆ ಆಧಾರದ ಮೇರೆಗೆ ನಾವು ಕೆಲವೊಂದು ಕಾರ್ಯಾಚರಣೆಗಳನ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು ಅಥವಾ ಬೇರೆ ದ್ವೀಪಗಳಾಗಿರ್ಬೋದು, ಸೊ ಇವೆಲ್ಲ ಭಾರತ ದೇಶದ ಇಂಟಿಗ್ರಲ್ ಪಾರ್ಟ್ ಆಗಿರೋದ್ರಿಂದ ಸೊ ಅವುಗಳಲ್ಲೂ ಕೂಡ ಕನೆಕ್ಟಿವಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶವಾಗಿರುತ್ತೆ. ಸೊ ಅದನ್ನೇ ನಾವು ಡಿಮಾಂಡ್ ಡ್ರಿವನ್ ಅಂತ ಹೇಳ್ತೇವೆ. ಸೊ ಯಾವ
ಡಿಮ್ಯಾಂಡ್ ಡ್ರಿವೆನ್ ಕಾನ್ಸೆಪ್ಟ್ಸ್ ಇದಾವೋ ಅದನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ರಿಫಾರ್ಮ್ ಅನ್ನ 2020ರಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ NSIL ಏನಿರುತ್ತೆ, ಸೊ ಇದಕ್ಕೆ ಒಂದು ಮ್ಯಾಂಡೇಟ್ ಇರುತ್ತೆ, ಅಂದ್ರೆ ಕಡ್ಡಾಯವಾಗಿ ಸೊ ಈ ರೀತಿಯ ಒಂದು ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ GSAT-20 NSIL ವತಿಯಿಂದ 2024ರಲ್ಲಿ ಉಡಾವಣೆ ಮಾಡಲಾಗ್ತಾ ಇದೆ. ಸೊ ಹಾಗಿದ್ರೆ ಫಾಲ್ಕಾನ್ 9 ರಾಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಐ ವಾಸ್ ಟೆಲ್ಲಿಂಗ್ ಯು ಯಾಕೆ ನಾವು ನಮ್ಮ ಲಾಂಚ್ ವೆಹಿಕಲ್ಸ್ ಇದ್ರೂ ಕೂಡ ಫಾಲ್ಕಾನ್ 9 ರಾಕೆಟ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಇದು ಪ್ರಪಂಚದ ಮೊಟ್ಟ ಮೊದಲ ರೀಯೂಸಬಲ್ ರಾಕೆಟ್ ಆಗಿರುತ್ತೆ, ಅಂದ್ರೆ ಮರು ಬಳಕೆ ಮಾಡಬಹುದಾಗಿರ್ತಕ್ಕಂಥ ರಾಕೆಟ್ ಆಗಿರುತ್ತೆ. ಸೊ ನಮ್ಮಲ್ಲಿರ್ತಕ್ಕಂಥ ಲಾಂಚ್ ವೆಹಿಕಲ್ಸ್ ಅನ್ನ ನಾವು ಒಂದ್ಸತಿ ಯೂಸ್ ಮಾಡಿದ್ರೆ ಮತ್ತೆ ಅದನ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಟ್ ಈಸ್ ಲಾಸ್ ಆಫ್ ಲಾಟ್ ಆಫ್ ರೆವಿನ್ಯೂ, ಬಟ್ ಇಲ್ಲಿ ರೀಯೂಸಬಲ್ ಆಗಿರೋದ್ರಿಂದ ನಾವು ಸಾಕಷ್ಟು ಹಣವನ್ನ ಸೇವ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ GSAT-20 ಉಡಾವಣೆ ಮಾಡಲಿಕ್ಕೆ ಫಾಲ್ಕಾನ್ 9 ರಾಕೆಟ್ ಅನ್ನ ಚೂಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ಫಾಲ್ಕಾನ್ 9 ರಾಕೆಟ್ ಅಂತಕ್ಕಂಥದ್ದು 2 ಸ್ಟೇಜ್ ರಾಕೆಟ್ ಆಗಿರುತ್ತೆ, ಅಂದ್ರೆ 2 ಹಂತದಲ್ಲಿ ಉಡಾವಣೆ ಆಗ್ತಕ್ಕಂಥ ಒಂದು ರಾಕೆಟ್ ಆಗಿರುತ್ತೆ. ಸೊ ಇದು ಯಾರ ಒಡೆತನದಲ್ಲಿರ್ತಕ್ಕಂಥ ಒಂದು ಏನೋ ರಾಕೆಟ್ ಆಗಿರುತ್ತೆ ಅಂದ್ರೆ ಇಲಾನ್ ಮಸ್ಕ್ ಫೌಂಡೆಡ್ ಈ ಸ್ಪೇಸ್ ಎಕ್ಸ್ ಕಂಪನಿ ಅಂತ ನಾವೇನು ಹೇಳ್ತೇವೆ, ಸೊ ಅವರ ಒಡೆತನದಲ್ಲಿರ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಈ ಒಂದು ಲಾಂಚ್ ವೆಹಿಕಲ್ ನ ವಿಶೇಷತೆ ಏನು ಅಂದ್ರೆ, ಇಟ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಆರ್ಬಿಟಲ್ ಕ್ಲಾಸ್ ರೀಯೂಸಬಲ್ ರಾಕೆಟ್, ಅಂದ್ರೆ ಈ ಒಂದು ಕಕ್ಷೆಗಳಿಗೆ ಉಡಾವಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯದಲ್ಲಿ ಸೊ ಪ್ರಪಂಚದಲ್ಲಿಯೇ ಇದು ಮೊಟ್ಟ ಮೊದಲ ಮರುಬಳಕೆ ಮಾಡಬಹುದಾಗಿರ್ತಕ್ಕಂಥ ಲಾಂಚ್ ವೆಹಿಕಲ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 2011ರಲ್ಲಿ ಉಡಾವಣೆಯಾದ ಜುನೋ ಬಾಹ್ಯಾಕಾಶ ನೌಕೆಯ ಪ್ರಾಥಮಿಕ ಉದ್ದೇಶವೇನು? ವಾಟ್ ವಾಸ್ ದಿ ಪ್ರೈಮರಿ ಪರ್ಪಸ್ ಆಫ್ ದಿ ಜುನೋ ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಇನ್ 2011? ಸೊ 2011ನಲ್ಲಿ ಜುನೋ ಅಂತ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಅದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಜುನೋ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ, ಜೆ ಫಾರ್ ಜೆ. ಸೊ ಜುಪಿಟರ್ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಗುರು ಗ್ರಹದ ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಸ್ಟಡಿ ಆಫ್ ಜುಪಿಟರ್ ಮಾಡಲಿಕ್ಕೆ 2011ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಜೂನೋ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಜುನೋ 2011ರಲ್ಲಿ ಲಾಂಚ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ಯಾಕೆ 2024ರಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಈ ಒಂದು ಜುನೋ ಇವಾಗ ಏನು ಲಾಂಚ್ ಆಗಿದೆ, ಇದು ಜುಪಿಟರ್ನ ಚಂದ್ರನಾಗಿರ್ತಕ್ಕಂಥ ಐಒ ಏನಿರುತ್ತೆ, ಸೊ ಇದಕ್ಕೆ ತುಂಬಾ ಸನಿಹವಾಗಿ ಹೋಗಿರುತ್ತೆ, ಅಂದ್ರೆ ತುಂಬಾ ಪ್ರಾಕ್ಸಿಮಿಟಿ ಅಥವಾ ಕ್ಲೋಸೆಸ್ಟ್ ಆಗಿ ಹೋಗಿರುವ ಕಾರಣದಿಂದ ಈ ಒಂದು ಐಒ ಸ್ಯಾಟಲೈಟ್ ಆಫ್ ಜುಪಿಟರ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಚಿತ್ರಗಳನ್ನ ಈಗ ಕಳಿಸಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಸ್ಯಾಟಲೈಟ್ಸ್ ಆಫ್ ಡಿಫರೆಂಟ್ ಪ್ಲಾನೆಟ್ಸ್ ಅನ್ನ ನಾವಿಲ್ಲಿ ಅಧ್ಯಯನ ಮಾಡೋದಾದ್ರೆ, ಸೊ ನಮ್ಮ ಒಂದು ಭೂಮಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಮ್ಮ ಒಂದು ಭೂಮಿಗೆ ಚಂದ್ರನ ಗಾತ್ರವನ್ನ ನೀವು ಹೋಲಿಕೆ ಮಾಡಿಕೊಂಡಾಗ, ಸೊ ಯು ಕ್ಯಾನ್ ಜಸ್ಟ್ ಸಿ, ಸೊ ಭೂಮಿಯ ಗಾತ್ರ ಬಹಳ ದೊಡ್ಡದಾಗಿರುತ್ತೆ, ಸೊ ಚಂದ್ರನ ಗಾತ್ರ ಬಹಳ ಚಿಕ್ಕದಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದೇ ನಾವು ಮಾರ್ಸ್ಗೆ ಬಂದಾಗ ಪ್ರೋಬೋಸ್ ಮತ್ತೆ ಡಿಮೋಸ್ ಅಂತಕ್ಕಂಥ 2 ಸ್ಯಾಟಲೈಟ್ ಅಥವಾ ಚಂದ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಅವು ಕಣ್ಣಿಗೆ ಕೂಡ ಕಾಣಿಸೋದಿಲ್ಲ, ಅಂದ್ರೆ ಕಂಪೇರಿಟಿವ್ಲಿ ನಮ್ಮ ಮೂನ್ಗೆ ಸೈಜ್ಗೆ ಕಂಪೇರ್ ಮಾಡ್ಕೊಂಡಾಗ ಬಹಳ ಚಿಕ್ಕ ಗಾತ್ರದಲ್ಲಿರ್ತಕ್ಕಂಥ ಸ್ಯಾಟಲೈಟ್ಗಳನ್ನ ನಾವು ಮಾರ್ಸ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಜುಪಿಟರ್, ನಾವಿವತ್ತು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಗುರುಗ್ರಹದಲ್ಲಿ ನಾವು 4 ಸ್ಯಾಟಲೈಟ್ ಅಥವಾ ಚಂದ್ರಗಳನ್ನ ನೋಡಬಹುದಾಗಿರುತ್ತೆ. ಒಂದನ್ನ ಐಒ ಅಂತ ಕರಿತೇವೆ, ಯುರೋಪಾ ಅಂತ ಕರಿತೇವೆ, ಗ್ಯಾನಿಮೇಡಾ ಅಂತ ಕರಿತೇವೆ, ಇನ್ನೊಂದನ್ನ ಕ್ಯಾಲಿಸ್ಟೋ ಅಂತ ಕರಿತೇವೆ. ಸೊ ಇದರಲ್ಲಿ ಈಗ ಸುದ್ದಿಯಲ್ಲಿರ್ತಕ್ಕಂಥದ್ದು ಐಒ ಸ್ಯಾಟಲೈಟ್ ಆಗಿರುತ್ತೆ. ಸೊ ಈ ಒಂದು ಐಒ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ತುಂಬಾ ನಿಕಟವಾದ ಚಿತ್ರಗಳನ್ನ ಜುನೋ ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಈಗ ಭೂಮಿಗೆ ಕಳಿಸಿರ್ತಕ್ಕಂಥದ್ದು ಅಥವಾ ಆ ಒಂದು ಡೇಟಾವನ್ನ ನಾಸಾದವರು ಈಗ ರಿಸೀವ್ ಮಾಡಿರೋದ್ರಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ದ ಜುನೋ ಸ್ಪೇಸ್ ಕ್ರಾಫ್ಟ್ ಕೇಮ್ ಕ್ಲೋಸರ್ ಟು ದ ಪ್ಲಾನೆಟ್ಸ್ ಮೂನ್ ಐಒ. ಸೊ ಜುಪಿಟರ್ ಪ್ಲಾನೆಟ್ ಏನಿರುತ್ತೆ ಅದಕ್ಕೆ ಅತ್ಯಂತ ಹತ್ತಿರವಾಗಿ ಪ್ರಪ್ರಥಮ ಬಾರಿಗೆ ಲಾಸ್ಟ್ 2 ಡಿಕೇಡ್ಸ್ ಅಲ್ಲಿ ಸೊ ಇದು ಹೋಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಇದಾಗಿರುತ್ತೆ. ಹತ್ತಿರ ಅಂದ್ರೆ ಎಷ್ಟು ಅಂದ್ರೆ 930 ಮೈಲ್ಸ್ ಅಷ್ಟು ಹತ್ತಿರ ಹೋಗಿರುತ್ತೆ. ಹತ್ತಿರ ಅಂದ್ರೆ ನಾಟ್ ಜಸ್ಟ್ ವೆರಿ ಕ್ಲೋಸ್, 930 ಮೈಲ್ಸ್ ಅಷ್ಟು ಹತ್ತಿರ ಹೋಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಜುನೋ ಅಂತ ನಾವೇನ್ ಕರಿತೇವೆ, ಐಒ ಅಂತ ನಾವೇನ್ ಕರಿತೇವೆ, ಸೊ ಇಟ್ ಇಸ್ ದ ಮೋಸ್ಟ್ ವಾಲ್ಕ್ಯಾನಿಕ್ ಬಾಡಿ ಇನ್ ದ ಸೋಲಾರ್ ಸಿಸ್ಟಮ್. ಅಂದ್ರೆ ನಮ್ಮ ಒಂದು ಸೌರವ್ಯೂಹದಲ್ಲಿ ಅತ್ಯಂತ ಹೆಚ್ಚು ಜ್ವಾಲಾಮುಖಿ ಚಟುವಟಿಕೆಗಳನ್ನ ಹೊಂದಿರತಕ್ಕಂತ ಒಂದು ಕಾಯ ಇದಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಜುನೋವನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ ನಮ್ಗೆ ಆಲ್ರೆಡಿ ಗೊತ್ತು, 2011ರಲ್ಲಿ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಏನನ್ನ ಸ್ಟಡಿ ಮಾಡ್ಲಿಕ್ಕೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಿದೆ. ಸೊ ಜುಪಿಟರ್ ಅಥವಾ ಗುರುಗ್ರಹವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಗುರುಗ್ರಹದಲ್ಲಿ ಏನನ್ನ ಅಧ್ಯಯನ ಮಾಡುತ್ತೆ ಅಂದ್ರೆ ಕಾಂಪೋಸಿಷನ್, ಅಂದ್ರೆ ಅಲ್ಲಿರ್ತಕ್ಕಂಥ ವಸ್ತುಗಳು, ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ಬಲ, ಅದಾದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರ, ಅದಾದ್ಮೇಲೆ ಪೋಲಾರ್ ಮ್ಯಾಗ್ನೆಟೋಸ್ಪಿಯರ್ ಅಂತ ನಾವೇನು ಹೇಳ್ತೇವೆ. ಸೊ ಇವುಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಕಾರಣದಿಂದ ಜುನೋವನ್ನ ನಾಸಾದವರು 2011ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
UAEಯ ಮೊದಲ ಹಿಂದೂ ದೇವಾಲಯವಾದ ಅಬುದಾಬಿಯಲ್ಲಿ ಹಿಂದೂ ಮಂದಿರವನ್ನು ಯಾವ ಸಂಸ್ಥೆ ಅಥವಾ ಗುಂಪು ಅಭಿವೃದ್ಧಿಪಡಿಸಿದೆ? ವಿಚ್ ಆರ್ಗನೈಸೇಷನ್ ಆರ್ ಗ್ರೂಪ್ ಡೆವಲಪ್ ದಿ ಹಿಂದೂ ಮಂದಿರ್ ಇನ್ ಅಬುದಾಬಿ, ದ ಫಸ್ಟ್ ಹಿಂದೂ ಟೆಂಪಲ್ ಇನ್ UAE? ಸೊ UAEಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಹಿಂದೂ ಟೆಂಪಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಒಂದು ಟೆಂಪಲ್ ಅನ್ನ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ದೇವಸ್ಥಾನವನ್ನ ಡೆವಲಪ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ BAPS ಅಂತ ಕರೀತೇವೆ. BAPS ಅಂದ್ರೆ ಬೋಚಾ ಸನ್ಯಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಅಂತ ಕರೀತೇವೆ. ಇವ್ರು ಯಾರು ಅನ್ನೋದನ್ನ ನಾನು ಮುಂದೆ ಡೀಟೇಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಅಪ್ಡೇಟ್ ಏನು ಅಂದ್ರೆ ಬಾಬ್ಸ್ ಹಿಂದೂ ಟೆಂಪಲ್ ಅಬುದಾಬಿ ಫಸ್ಟ್ ಟೆಂಪಲ್. ಇದು ಅಬುದಾಬಿಯಲ್ಲಿ ಅಥವಾ ಈ ಒಂದು UAE ಅಂತ ನಾವೇನು ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಅಬುದಾಬಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ದೇವಾಲಯವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಈ ಒಂದು ಅಬುದಾಬಿ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಒಮನ್ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಸೌದಿ ಅರೇಬಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಕಂಟ್ರಿಯಲ್ಲಿ ಈಗ ಮೊಟ್ಟ ಮೊದಲ ಹಿಂದೂ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ದೇವಾಲಯವನ್ನ ನಾವು ಬಾಬ್ಸ್ ಹಿಂದೂ ಮಂದಿರ್ ಅಂತ ಕರೀತೇವೆ. ಸೊ ಇಟ್ ಇಸ್ ದ ಫಸ್ಟ್ ಹಿಂದೂ ಟೆಂಪಲ್ ಇನ್ UAE ಆಗಿರುತ್ತೆ. ಸೊ ಇಟ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಬ್ಯೂಟಿಫುಲ್ ಹಿಂದೂ ಟೆಂಪಲ್ಸ್ ಔಟ್ಸೈಡ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿ ದಿಂದ ಹೊರಗಡೆ ಇರತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅಂಡ್ ಇಟ್ ಇಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಇನ್ ವೆಸ್ಟರ್ನ್ ಏಷ್ಯಾ, ಅಂದ್ರೆ ಪಶ್ಚಿಮ ಏಷ್ಯಾದವನ್ನ ತೆಗೆದುಕೊಂಡಾಗ ಇದು ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ನ ಡಿಸೈನ್ ಏನಿರುತ್ತೆ, ಸೊ ಇದು ಯಾವ ಒಂದು ಶೈಲಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ವೇದಿಕ್ ಆರ್ಕಿಟೆಕ್ಚರ್ ಮತ್ತೆ ಸ್ಕಲ್ಪ್ಚರ್ ಅಂತ ಕರೀತೇವೆ. ಅಂದ್ರೆ ವೈದಿಕ ವಾಸ್ತುಶಿಲ್ಪ ಮತ್ತು ವಾಸ್ತು ವಿನ್ಯಾಸದ ಸ್ಫೂರ್ತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಸೊ ಈ ಒಂದು ಟೆಂಪಲ್ ಅನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ ಇದ್ರ ಜೊತೆಗೆ ನಾವು ಬಾಬ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಬಾಬ್ಸ್ ನ ಫುಲ್ ಫಾರ್ಮ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದನ್ನ ನಾವು ಬೋಚಾ ಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ಅಂತ ಕರೀತೇವೆ. ಸೊ ಈ ಹೆಸರನ್ನ ಇಡ್ಲಿಕ್ಕೆ ಕಾರಣ ಏನು ಅಂದ್ರೆ ಭಗವಾನ್ ಸ್ವಾಮಿನಾರಾಯಣರವರ ಹೆಸರಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಇವರು ಯಾವ ಶತಮಾನದಲ್ಲಿ ಬದುಕಿರ್ತಾರೆ ಅಂದ್ರೆ 1700 ಶತಮಾನದಲ್ಲಿ ಅಥವಾ 1700 ಈ ಒಂದು ಶತಮಾನ ಅಥವಾ ಸೆಂಚುರಿಯಲ್ಲಿ ಬದುಕಿರ್ತಕ್ಕಂಥ ಒಬ್ಬ ಇವರು ಹಿಂದೂ ರಿಲಿಜಿಯಸ್ ಲೀಡರ್ ಆಗಿರ್ತಾರೆ ಅಥವಾ ಧಾರ್ಮಿಕ ಗುರು ಆಗಿರ್ತಾರೆ. ಸೊ ಇವರ ಹೆಸರಿನಲ್ಲಿ ಈಗ ಒಂದು ಸಂಸ್ಥೆಯನ್ನ ಮಾಡಿ ಹಿಂದೂ ಟೆಂಪಲ್ಗಳನ್ನ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ನ್ಯೂ ಜೆರ್ಸಿಯಲ್ಲಿ ಇನ್ನೊಂದು ಟೆಂಪಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ನ್ಯೂ ಜೆರ್ಸಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಈ ಒಂದು ಹಿಂದೂ ಟೆಂಪಲ್ ಏನಿರುತ್ತೆ, ಸೊ ಇಟ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಹಿಂದೂ ಟೆಂಪಲ್ ಔಟ್ಸೈಡ್ ಆಫ್ ಇಂಡಿಯಾ, ಅಂದ್ರೆ ಭಾರತ ದೇಶದ ಹೊರಗಡೆ ಇರ್ತಕ್ಕಂಥ ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂತಹ ಹಿಂದೂ ದೇವಸ್ಥಾನವಾಗಿರುತ್ತೆ. ಸೊ ಈ ಒಂದು ದೇವಸ್ಥಾನವನ್ನ ನ್ಯೂ ಜೆರ್ಸಿಯ ರಾಬಿನ್ಸ್ ವಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಇದನ್ನು ಕೂಡ ನಾವು ಅಪ್ಡೇಟ್ ಮಾಡಿದ್ವಿ. ಸೊ ಈ ಒಂದು ದೇವಸ್ಥಾನವನ್ನು ಕೂಡ ಬಾಬ್ಸ್ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಸೊ ಈಗ UAE ಯಲ್ಲೂ ಕೂಡ ತಮ್ಮ ಎರಡನೇ ದೇವಸ್ಥಾನವನ್ನ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತ ಅಥವಾ ಮ್ಯಾನ್ಮಾರ್ನ ನಾಗರಿಕರು ಮತ್ತು ಗಡಿಯ ಎರಡು ಬದಿಗಳಲ್ಲಿ 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸಿಸುವ ಬೆಟ್ಟದ ಬುಡಕಟ್ಟುಗಳ ಸದಸ್ಯರು ಗಡಿ ದಾಟಲು ಏನು ಅನುಮತಿಸುತ್ತದೆ? ವಾಟ್ ಅಲೋಸ್ ಮೆಂಬರ್ಸ್ ಆಫ್ ದಿ ಹಿಲ್ ಟ್ರೈಬ್ಸ್ ಹೂ ಆರ್ ಸಿಟಿಸನ್ಸ್ ಆಫ್ ಈದರ್ ಇಂಡಿಯಾ ಆರ್ ಮ್ಯಾನ್ಮಾರ್ ಅಂಡ್ ರಿಸೈಡ್ ವಿತ್ ಇನ್ 16 ಕಿಲೋಮೀಟರ್ಸ್ ಈದರ್ ಸೈಡ್ ಆಫ್ ದಿ ಬಾರ್ಡರ್ ಟು ಕ್ರಾಸ್ ಬಾರ್ಡರ್. ಸೊ ಇಷ್ಟು ದಿನ ಏನಾಗ್ತಾ ಇತ್ತು ಅಂದ್ರೆ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ಈಶಾನ್ಯ ರಾಜ್ಯಗಳೇನಿರ್ತವೆ ಅದು ಮ್ಯಾನ್ಮಾರ್ನೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತವೆ. ಸೊ ಅಲ್ಲಿ ಕೆಲವೊಂದು ಕನೆಕ್ಟಿವಿಟಿ ಇರುತ್ತೆ, ಅಂದ್ರೆ ಫ್ಯಾಮಿಲಿಯಲ್ ಕನೆಕ್ಟಿವಿಟಿ ಆಗಿರ್ಬೋದು ಅಥವಾ ಎಥ್ನಿಕ್ ಕನೆಕ್ಟಿವಿಟಿ ಆಗಿರ್ಬೋದು. ಸೊ ಈ ಒಂದು ಕಾರಣದಿಂದ ಅಲ್ಲಿ ಯಾವುದೇ ರೀತಿಯ ಫೆನ್ಸ್ ಅಥವಾ ಬೇಲಿಯನ್ನು ಇದುವರೆಗೂ ನಾವು ಹಾಕೊಂಡಿಲ್ಲ. ಸೊ 16 ಕಿಲೋಮೀಟರ್ ಮ್ಯಾನ್ಮಾರ್ ವರೆಗೂ ಮತ್ತೆ 16 ಕಿಲೋಮೀಟರ್ ಭಾರತ ರಾಷ್ಟ್ರದವರೆಗೂ ಸೊ ಮ್ಯೂಚುವಲಿ ಅವರು ಒಬ್ಬರು ಇನ್ನೊಬ್ಬರ ದೇಶಕ್ಕೆ ಬರ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ ಈ ಒಂದು ಅವಕಾಶವನ್ನ ಯಾವ ಆಧಾರದ ಮೇಲೆ ಇಷ್ಟು ದಿನ ಕೊಟ್ಟಿದ್ರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾಂಟಿಯರ್ ಮೂವ್ಮೆಂಟ್ ರೆಗ್ಯುಲೇಷನ್ ಅಂತ ಕರೀತೇವೆ ಅಥವಾ ಇದನ್ನ FMR ಅಂತ ಕರೀತೇವೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಮ್ಯಾನ್ಮಾರ್ ಮತ್ತು ಭಾರತ ದೇಶದ ಈಶಾನ್ಯ ರಾಜ್ಯದ ಪ್ರಜೆಗಳು ಯಾವುದೇ ರೀತಿಯ ಒಂದು ವೀಸಾ ತೆಗೆದುಕೊಳ್ಳದೆ ಅವರು ಎರಡೂ ದೇಶಗಳ ಮಧ್ಯ ಅವರು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಟ್ ಇದನ್ನ ಈಗ ಸಂಪೂರ್ಣವಾಗಿ ರದ್ದು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಮ್ಯಾನ್ಮಾರ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮ್ಯಾನ್ಮಾರ್ ನೊಂದಿಗೆ ನಮ್ಮ
ಈಶಾನ್ಯ ರಾಜ್ಯಗಳು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತವೆ. ಯಾವ್ಯಾವ ರಾಜ್ಯ ಅಂದ್ರೆ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಮತ್ತೆ ಮಿಜೋರಾಂ ಇದರ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಜ್ಯಗಳಾಗಿರ್ತವೆ. ಸೊ ಇಲ್ಲಿ ತಮ್ಮ ಒಂದು ಕೌಟುಂಬಿಕ ಮತ್ತು ಈ ಒಂದು ಎಥ್ನಿಕಲ್ ಗ್ರೂಪ್ಸ್ ಎರಡೂ ಕಡೆ ಸ್ಪ್ರೆಡ್ ಆಗಿರುವ ಕಾರಣದಿಂದ ಸೊ ಅವ್ರಿಗೆ ಮ್ಯೂಚುವಲಿ 16 ಕಿಲೋಮೀಟರ್ಸ್ ಆ ಕಡೆ ಮತ್ತೆ ಈ ಕಡೆ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಬಟ್ ಮಿಜೋರಾಂನಲ್ಲಿ, ಮಯನ್ಮಾರ್ನಲ್ಲಿ ಇತ್ತೀಚೆಗೆ ಒಂದು ಮಿಲಿಟರಿ ದಂಗೆ ಆಗಿರುವ ಕಾರಣದಿಂದ ಸೊ ಅಲ್ಲಿರ್ತಕ್ಕಂಥ ಬಹುತೇಕ ಜನರು ನಮ್ಮ ಭಾರತ ದೇಶಕ್ಕೆ ಇಲ್ಲೀಗಲಿ ಮೈಗ್ರೇಟ್ ಆಗ್ತಾ ಇದ್ದಾರೆ. ಸೊ ಈ ಒಂದು ವಲಸೆಯನ್ನ ತಪ್ಪಿಸುವ ಕಾರಣದಿಂದ ಸೊ ಇಷ್ಟು ದಿನ ಆ ಒಂದು ಫ್ರೀ ಮೂವ್ಮೆಂಟ್ ಏನು ಫೆಸಿಲಿಟೇಟ್ ಮಾಡಿಕೊಟ್ಟಿದ್ರು ಸೊ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಈಗ ತೆಗೆದುಕೊಂಡಿರ್ತಾರೆ. ಸೊ ಯೂನಿಯನ್ ಗವರ್ಮೆಂಟ್ ಇಸ್ ಸೆಟ್ ಟು ಸ್ಕ್ರಾಪ್ ದಿ ಫ್ರೀ ಮೂವ್ಮೆಂಟ್ ರಿಜಿಮ್. ಸೊ ಇಷ್ಟು ದಿನ ಏನು ಫ್ರೀ ಮೂವ್ಮೆಂಟ್ ರಿಜಿಮ್ ಇತ್ತು ಸೊ ಅದನ್ನ ಸಂಪೂರ್ಣವಾಗಿ ರದ್ದು ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ನಿರ್ಧಾರ ಎಲ್ಲಿಗೆ ಅನ್ವಯಿಸುತ್ತಂದ್ರೆ ಮ್ಯಾನ್ಮಾರ್ ಗಡಿ ಪ್ರದೇಶ ಅಥವಾ ಬಾರ್ಡರ್ಗೆ ಅನ್ವಯಿಸ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ಅವರು ಇನ್ಮೇಲೆ ಟ್ರಾವೆಲ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ವೀಸಾವನ್ನ ತೆಗೆದುಕೊಂಡ ನಂತರ ಮಾತ್ರ ಇನ್ನೊಂದು ದೇಶಕ್ಕೆ ಟ್ರಾವೆಲ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಸೊ ಇಂಡಿಯಾ ಅಂಡ್ ಮ್ಯಾನ್ಮಾರ್ ಶೇರ್ ಅನ್ ಅನ್ಫೆನ್ಸ್ಡ್ ಬಾರ್ಡರ್. ಸೊ ಇದುವರೆಗೂ ಭಾರತ ಮತ್ತು ಮ್ಯಾನ್ಮಾರ್ ನಡುವೆ ಸೊ ಯಾವುದೇ ರೀತಿಯ ಒಂದು ಗಡಿ ಪ್ರದೇಶ ಅಥವಾ ಒಂದು ಬೇಲಿಯನ್ನ ನಾವು ಹಾಕಿಕೊಂಡಿರೋದಿಲ್ಲ. ಸೊ ಕಾರಣ ಏನಂದ್ರೆ ಈದರ್ ಸೈಡ್ ಅಂದ್ರೆ ಎರಡು ಕಡೆಯಲ್ಲಿ ಫ್ಯಾಮಿಲಿಯಲ್ ಮತ್ತೆ ಎಥ್ನಿಕ್ ಟೈಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಕೌಟುಂಬಿಕ ಮತ್ತು ಜನಾಂಗೀಯ ಸಂಬಂಧಗಳು ಇದ್ದಿದ್ದರ ಕಾರಣದಿಂದ ಸೊ ಯಾವುದೇ ರೀತಿಯ ಫೆನ್ಸಿಂಗ್ ಅನ್ನು ನಾವು ಇದುವರೆಗೂ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ದಟ್ ಈಸ್ ಅರೌಂಡ್ 300 ಕಿಲೋಮೀಟರ್ಸ್ ಆಫ್ ದಿ ಬಾರ್ಡರ್ಸ್ ವಿಲ್ ಬಿ ಫೆನ್ಸ್ಡ್. ಇವಾಗ ಸೊ ಅಟ್ಲೀಸ್ಟ್ 300 ಕಿಲೋಮೀಟರ್ ಅನ್ನ ಫೆನ್ಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ನಾನು ಮುಂಚೆನೇ ಹೇಳಿದೆ ಫ್ರೀ ಮೂವ್ಮೆಂಟ್ ರೆಜಿಮ್ ಏನಿರುತ್ತೆ ಸೊ ಈ ಒಂದು ಫ್ರೀ ಮೂವ್ಮೆಂಟ್ ರೆಜಿಮ್ ನಲ್ಲಿ ಸೊ ಎಷ್ಟು ಕಿಲೋಮೀಟರ್ ವರ್ಗೆ ಅಂದ್ರೆ 16 ಕಿಲೋಮೀಟರ್ ವರ್ಗೆ ಈದರ್ ಸೈಡ್ ಆಫ್ ದಿ ಕಂಟ್ರಿ ಪೀಪಲ್ ಇಬ್ಬರೂ ಕೂಡ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಸೊ ಆ ಒಂದು ಟ್ರಾವೆಲ್ ಮಾಡಬೇಕಾಗಿದ್ರೆ ಅವರು ಕೇವಲ ಬಾರ್ಡರ್ ಪಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಸಾಕಾಗಿತ್ತು. ಸೊ ಈ ಒಂದು ಬಾರ್ಡರ್ ಪಾಸ್ ಅನ್ನ ಒಂದು ಬಾರಿ ತೆಗೆದುಕೊಂಡಿದ್ದಾರೆ. ಸೊ ಅದು 1 ವರ್ಷದ ತನಕ ವ್ಯಾಲಿಡಿಟಿ ಇರ್ತಾ ಇತ್ತು. ಸೊ ಅದಾದ್ಮೇಲೆ ಅವರು ಒಂದ್ಸತಿ ವಿಸಿಟ್ ಮಾಡಿದ್ರೆ 2 ವಾರಗಳವರೆಗೆ ಅವರು ಬೇರೊಂದು ದೇಶದಲ್ಲಿ ಸ್ಟೇ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು. ಸೊ ಈ ಒಂದು ಅವಕಾಶದಿಂದ ಏನಾಗಿದೆ ಅಂದ್ರೆ 2021ರಲ್ಲಿ ಮಿಲಿಟರಿ ಕೋಪಿನ್ ಮ್ಯಾನ್ಮಾರ್ನಲ್ಲಿ ಸೊ ಮ್ಯಾನ್ಮಾರ್ನಲ್ಲಿ ಮಿಲಿಟರಿ ದಂಗೆ ಆಗಿರುತ್ತೆ. ಸೊ ಈ ಒಂದು ಮಿಲಿಟರಿ ದಂಗೆ ಆಗಿರೋದ್ರಿಂದ ಇನ್ಫ್ಲಕ್ಸ್ ಆಫ್ ಅನ್ಡಾಕ್ಯುಮೆಂಟೆಡ್ ಮೈಗ್ರೆಂಟ್ಸ್ 40,000 ರೆಫ್ಯೂಜೀಸ್ ಟುಕ್ ಶೆಲ್ಟರ್ ಇನ್ ಮಿಜೋರಾಂ. ಸೊ ಮಿಜೋರಾಂನಲ್ಲಿ 40,000 ನಿರಾಶ್ರಿತರು ತಮ್ಮ ಒಂದು ನೆಲೆಯನ್ನ ಕಂಡುಕೊಂಡಿರ್ತಾರೆ. ಅಂಡ್ 4,000 ರೆಫ್ಯೂಜೀಸ್ ಎಂಟರ್ಡ್ ಮಣಿಪುರ್. ಸೊ ಮಣಿಪುರ್ಗೆ 4,000 ಜನ ರೆಫ್ಯೂಜೀಸ್ ಎಂಟರ್ ಆಗಿರ್ತಾರೆ. ಸೊ ಇದನ್ನ ಚೆಕ್ ಮಾಡಬೇಕಾಗಿದ್ರೆ ಇವಾಗ ನಾವು ಫೆನ್ಸ್ ಅನ್ನ ಹಾಕ್ಲೇಬೇಕಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಫ್ರೀ ಮೂವ್ಮೆಂಟ್ ರೆಜಿಮ್ ಏನಿರುತ್ತೆ ಸೊ ಅದನ್ನ ಬಂದ್ ಮಾಡ್ತಕ್ಕಂಥ ಅಥವಾ ಅದನ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಂಡಿಯಾ ಶೇರ್ಸ್ 1,643 ಕಿಲೋಮೀಟರ್ ಲಾಂಗ್ ಬಾರ್ಡರ್ ವಿತ್ ಮ್ಯಾನ್ಮಾರ್. ಸೊ ಭಾರತ ದೇಶ ಮ್ಯಾನ್ಮಾರ್ ಜೊತೆಗೆ 1,643 ಗಡಿ ಪ್ರದೇಶವನ್ನ ಹಂಚಿಕೊಂಡಿರುತ್ತೆ. ಸೊ ಅರುಣಾಚಲ್ ಪ್ರದೇಶದಲ್ಲಿ 520 ಕಿಲೋಮೀಟರ್, ನಾಗಾಲ್ಯಾಂಡ್ ನಲ್ಲಿ 215 ಕಿಲೋಮೀಟರ್, ಮಣಿಪುರ್ನಲ್ಲಿ 398 ಕಿಲೋಮೀಟರ್ ಮತ್ತೆ ಮಿಜೋರಾಂನಲ್ಲಿ 510 ಕಿಲೋಮೀಟರ್ ಅಷ್ಟು ಬಾರ್ಡರ್ ಅನ್ನ ನಾವು ಮ್ಯಾನ್ಮಾರ್ ಜೊತೆಗೆ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಇಂಟ್ರೆಸ್ಟ್ ಸಬ್ವೆನ್ಷನ್ ಮತ್ತು ಕ್ರೆಡಿಟ್ ಗ್ಯಾರಂಟಿ ಬೆಂಬಲದೊಂದಿಗೆ ಹಸಿರು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಎಂಎಸ್ಎಂಇಗಳನ್ನು ಬೆಂಬಲಿಸಲು ರ್ಯಾಂಪ್ ಅಂದ್ರೆ ಪುನರುಜ್ಜೀವನ, ಆಟೋಮೇಷನ್ ಮತ್ತು ಆಧುನೀಕರಣ ಸ್ಕೀಮ್ ಅಂತ ಕರೀತೇವೆ. ಸೊ ಇದರ ಕಾರ್ಯಕ್ರಮದ ಅಡಿಯಲ್ಲಿ ಯಾವ ಉಪಯೋಜನೆಯನ್ನು ಪ್ರಾರಂಭಿಸಲಾಗಿದೆ? ವಿಚ್ ಸಬ್ ಸ್ಕೀಮ್ ಅಂಡರ್ ರ್ಯಾಂಪ್ ಪ್ರೋಗ್ರಾಮ್ ವಾಸ್ ಲಾಂಚ್ ಟು ಸಪೋರ್ಟ್ ಎಂಎಸ್ಎಂಇಸ್ ಇನ್ ಅಡಾಪ್ಟಿಂಗ್ ಗ್ರೀನ್ ಟೆಕ್ನಾಲಜಿ ವಿತ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಮತ್ತೆ ಕ್ರೆಡಿಟ್ ಗ್ಯಾರಂಟಿ ಸಪೋರ್ಟ್ ಅಂತ ಕರೀತೇವೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸೊ ಎಂಎಸ್ಎಂಇ ವತಿಯಲ್ಲಿ ರ್ಯಾಂಪ್ ಅಂತ ಒಂದು ಸ್ಕೀಮ್ ಇದೆ. ಆ ರ್ಯಾಂಪ್ ಅಂತ ಒಂದು ಸ್ಕೀಮ್ನ ಅಡಿಯಲ್ಲಿ ಈಗ 3 ಸಬ್ ಸ್ಕೀಮ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಆ 3 ಸಬ್ ಸ್ಕೀಮ್ಗಳಲ್ಲಿ ಒಂದೇನಿದೆ ಅದು ಈ ಒಂದು ಗ್ರೀನ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ. ನಮಗೆ ಗೊತ್ತು ಎಂಎಸ್ಎಂಇ ಅಂದರೆ ಕೈಗಾರಿಕೆಗಳಾಗಿರ್ತವೆ. ಸೊ ಅಲ್ಲಿ ಫಾಸಿಲ್ ಫ್ಯೂಯಲ್ ಅನ್ನು ಬಳಕೆ ಮಾಡೋ ಬದಲು ಹಸಿರು ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ ಉತ್ತೇಜನ ಮಾಡುವ ಕಾರಣದಿಂದ ಯಾವ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಎಸ್ಎಂಇ ಗಿಫ್ಟ್ ಯೋಜನೆ ಅಂತ ಕರೀತೇವೆ. ಸೊ ಈ ಒಂದು ಯೋಜನೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಬರೋಣ. ಸೊ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ರ್ಯಾಂಪ್ ಪ್ರೋಗ್ರಾಮ್ ಆಗಿರುತ್ತೆ. ರ್ಯಾಂಪ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಒಂದು ಅಂಬ್ರೆಲಾ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಆ ಒಂದು ಅಂಬ್ರೆಲಾ ಪ್ರೋಗ್ರಾಮ್ನ ಅಡಿಯಲ್ಲಿ ಈಗ 3 ಉಪ ಯೋಜನೆಗಳು
ಯೋಜನೆಗಳನ್ನು ಲಾಂಚ್ ಮಾಡಲಾಗಿರುತ್ತೆ. ಆ 3 ಉಪಯೋಜನೆಗಳು ಯಾವ್ದ್ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿರ್ತಕ್ಕಂಥ ಮೊದಲನೇ ಯೋಜನೆಯನ್ನು ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಂತಹದ್ದು, ಅದನ್ನು ನಾವು MSME ಗಿಫ್ಟ್ ಸ್ಕೀಮ್ ಅಂತ ಕರಿತೇವೆ. ಇದರ ಫುಲ್ ಫಾರ್ಮ್ ಏನು ಅಂದರೆ MSME ಗ್ರೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಿನಾನ್ಸಿಂಗ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಸ್ಕೀಮ್ ಅಂತ ಕರಿತೇವೆ. ಅಂದರೆ MSME ಹಸಿರು ಹೂಡಿಕೆ ಮತ್ತು ರೂಪಾಂತರ ಯೋಜನೆಗಾಗಿ ಹಣಕಾಸು ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ MSMEಗಳೇನಿರ್ತವೆ, ಸೊ ಅದಕ್ಕೆ ಗ್ರೀನ್ ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ನೀಡಲಾಗುತ್ತೆ. ಸೊ ಯಾವ ರೀತಿ ಬೆಂಬಲ ಅಂದರೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಅಂದರೆ ಅವರು ತೆಗೆದುಕೊಳ್ತಕ್ಕಂಥ ಸಾಲದ ಒಂದು ಬಡ್ಡಿ ಏನಿರುತ್ತೆ, ಸೊ ಅದರಲ್ಲಿ ಕಡಿಮೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಕ್ರೆಡಿಟ್ ಗ್ಯಾರಂಟಿ ಸಪೋರ್ಟ್ ಅನ್ನು ಕೊಡುವ ಮುಖಾಂತರ MSMEಗಳನ್ನು ಗ್ರೀನ್ ಇಂಡಸ್ಟ್ರೀಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಎಸ್ಸೆಸ್ ಬಂದಾಗ ಈ ರೀತಿಯ ಪಾಯಿಂಟ್ಸ್ ಅನ್ನು ನಾವು ವೇ ಫಾರ್ವರ್ಡ್ ಅಲ್ಲಿ ಬರೆಯೋದ್ರಿಂದ ಸೊ ಹೆಚ್ಚಿನ ಅಂಕಗಳನ್ನು ನಾವು ಗಳಿಸಬಹುದಾಗಿರುತ್ತೆ. ಹಾಗಿದ್ರೆ MSME ಗಿಫ್ಟ್ ಸ್ಕೀಮ್ ಅನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಡ್ಬಿ ವತಿಯಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸಿಡ್ಬಿ ಅಂದ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಥವಾ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2ನೇ ಏಪ್ರಿಲ್ 1990ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ಲಕ್ನೋದಲ್ಲಿ ನೋಡಬಹುದಾಗಿರುತ್ತೆ. ಅದು ಸಬ್ ಸ್ಕೀಮ್ ನಂಬರ್ 1 ಆಗಿರುತ್ತೆ. ಸೊ ಇವಾಗ ನಾವು ಸಬ್ ಸ್ಕೀಮ್ ನಂಬರ್ 2 ಅನ್ನ ಡಿಸ್ಕಸ್ ಮಾಡೋಣ. ಇದನ್ನ ನಾವು MSC ಸ್ಪೈಸ್ ಸ್ಕೀಮ್ ಅಂತ ಕರಿತೇವೆ. ಅಂದ್ರೆ MSME ಸ್ಪೈಸ್ ಸ್ಕೀಮ್ ಅಂತ ಕರಿತೇವೆ. ಇದರ ಫುಲ್ ಫಾರ್ಮ್ ಏನು ಅಂದರೆ MSC ಸ್ಕೀಮ್ ಫಾರ್ ಪ್ರಮೋಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಸರ್ಕ್ಯುಲರ್ ಎಕಾನಮಿ ಅಂತ ಕರಿತೇವೆ. ಅಂದರೆ ಚಕ್ರೀಯ ಆರ್ಥಿಕತೆಯಲ್ಲಿ ಪ್ರಚಾರ ಮತ್ತು ಹೂಡಿಕೆಗಾಗಿ MSME ಯೋಜನೆ ಅಂತ ಕರಿತೇವೆ. ಸರ್ಕ್ಯುಲರ್ ಎಕಾನಮಿ ಅಂದರೆ ರೆಡ್ಯೂಸ್, ರೀಯೂಸ್ ಮತ್ತು ರೀಪ್ರೊಡ್ಯೂಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ನಮ್ಮ ಒಂದು MSMEಗಳಲ್ಲಿ ಆಗ್ತಕ್ಕಂಥ ವೇಸ್ಟನ್ನು ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ MSME ಸ್ಪೈಸ್ ಸ್ಕೀಮ್ ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಟ್ ಈಸ್ ದಿ ಫಸ್ಟ್ ಎವರ್ ಸ್ಕೀಮ್ ಇನ್ ದ ಗವರ್ಮೆಂಟ್ ಟು ಸಪೋರ್ಟ್ ಸರ್ಕ್ಯುಲರ್ ಎಕಾನಮಿ ಪ್ರಾಜೆಕ್ಟ್. ಸೊ ನಮ್ಮ ದೇಶದಲ್ಲಿ ಈ ಒಂದು ಚಕ್ರೀಯವಾಗಿರ್ತಕ್ಕಂಥ ಆರ್ಥಿಕತೆಯನ್ನ ಬೆಂಬಲ ಮಾಡ್ತಕ್ಕಂಥ ಮೊಟ್ಟ ಮೊದಲ ಯೋಜನೆ ಇದಾಗಿರುತ್ತೆ. ಸೊ ಯಾವ ರೀತಿ ಇದನ್ನ ಎನ್ಕರೇಜ್ ಮಾಡ್ತಾರೆ ಅಂದ್ರೆ ಕ್ರೆಡಿಟ್ ಸಬ್ಸಿಡಿಯನ್ನ ಕೊಡುವುದರ ಮುಖಾಂತರ, ಅಂದ್ರೆ ಸಾಲದ ಒಂದು ಸಬ್ಸಿಡಿಯನ್ನ ಸಾಲದ ರಿಯಾಯಿತಿಯನ್ನ ಕೊಡ್ತಕ್ಕಂಥದ್ರ ಮೂಲಕ ನಮ್ಮ ಆಬ್ಜೆಕ್ಟ್ ಏನಿದೆ ಅಂದರೆ 2070 ವೇಳೆಗೆ ನೆಟ್ ಝೀರೋವನ್ನು ಅಚೀವ್ ಮಾಡ್ತಕ್ಕಂಥ ಒಂದು ಗುರಿ ಏನಿದೆ. ಸೊ ಈ ಒಂದು ಗುರಿಯನ್ನು ತಲುಪುವ ಕಾರಣದಿಂದ ಸೊ ಈ ಒಂದು ಸಬ್ ಸ್ಕೀಮನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಸಿಡ್ಬಿಗೆ ಕೊಟ್ಟಿರ್ತಾರೆ. ಸೊ ಅಲ್ಲಿಗೆ 2 ಸಬ್ ಸ್ಕೀಮ್ಸ್ ಕಂಪ್ಲೀಟ್ ಆಯಿತು. 3ನೇ ಸಬ್ ಸ್ಕೀಮನ್ನು ನಾವೇನಂತ ಕರಿತೀವಿ ಅಂದರೆ MSC ಸ್ಕೀಮ್ ಆನ್ ಆನ್ಲೈನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಫಾರ್ ಡಿಲೈಡ್ ಪೇಮೆಂಟ್ಸ್ ಅಂತ ಕರಿತೀವಿ. ಅಂದರೆ ವಿಳಂಬವಾದ ಪಾವತಿಗಳಿಗಾಗಿ ಆನ್ಲೈನ್ ವಿವಾದ ಪರಿಹಾರದ ಮೇಲೆ MSC ಯೋಜನೆ ಅಂತ ಕರೀತೇವೆ. ನೆನ್ಪಿಟ್ಕೊಳ್ಬೇಕು, MSCಗೆ ಸಂಬಂಧಪಟ್ಟಂತೆ ಏನಾದರೂ ಪೇಮೆಂಟ್ಸ್ ಇಶ್ಯೂ ಇದ್ದಾಗ ಅದನ್ನ ಬೇಗ ಸಾಲ್ವ್ ಮಾಡಲಿಕ್ಕೆ ಒಂದು ಆನ್ಲೈನ್ ಪೋರ್ಟಲ್ನ ಮುಖಾಂತರ ತ್ವರಿತವಾಗಿ ವಿಲೇವಾರಿ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಅದು 3ನೇ ಸಬ್ ಸ್ಕೀಮ್ ಆಗಿರುತ್ತೆ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರುತ್ತೆ. ಅಂದ್ರೆ MSMEಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯ ಇಂಟರ್ವೆನ್ಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ರೀತಿಯದ್ದಾಗಿರುತ್ತೆ. ಸೊ ಇದರಲ್ಲಿ ಇಟ್ ಸಿನರ್ಜೈಸಸ್ ವಿತ್ ಲೀಗಲ್ ಸಪೋರ್ಟ್ ವಿತ್ ಮಾಡರ್ನ್ IT ಟೂಲ್ಸ್. ಅಂದ್ರೆ ಇದರಲ್ಲಿ ಆಧುನಿಕವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಬಳಸ್ಕೊಳ್ತಾರೆ, ಕೃತಕ ಬುದ್ಧಿಮತ್ತೆಯನ್ನ ಬಳಸ್ಕೊಳ್ಳಾಗುತ್ತೆ. ಸೊ ಈ ಒಂದು MSMEಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಡಿಲೇಡ್ ಪೇಮೆಂಟ್ಸ್ ಏನಿರುತ್ತೆ ಅಂದ್ರೆ ವಿಳಂಬವಾಗಿರ್ತಕ್ಕಂಥ ಒಂದು ಪಾವತಿಗಳೇನಿರ್ತವೆ, ಸೊ ಅದನ್ನ ತ್ವರಿತವಾಗಿ ಮಾಡಿಸ್ತಕ್ಕಂಥ ಒಂದು ಯೋಜನೆಯನ್ನ 3ನೇ ಸಬ್ ಸ್ಕೀಮ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು 3ನೇ ಸಬ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಸರ್ವಿಸಸ್ಗೆ ಕೊಟ್ಟಿರ್ತಾರೆ. ಸೊ ಮುಂಚೆ 2 ಡಿಸ್ಕಸ್ ಮಾಡಿದ್ವಲ್ಲ ಆ ಒಂದು ಸಬ್ ಸ್ಕೀಮ್ಸ್ಗಳನ್ನ ಸಿಡ್ಬಿ ವತಿಯಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ರ್ಯಾಂಪ್ನ ಅಡಿಯಲ್ಲಿ ಬಂದಿರತಕ್ಕಂಥ 3 ಸಬ್ ಸ್ಕೀಮ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ MSMEಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರೋಗ್ರಾಮ್ ಅನ್ನು ಕೂಡ ಬಹಳ ಹಿಂದೆ ಸ್ಟಾರ್ಟ್ ಮಾಡಲಾಗಿತ್ತು. ಅದನ್ನು ನಾವೇನಂತ ಕರಿತೇವೆ ಅಂದರೆ ಝೀರೋ ಡಿಫೆಕ್ಟ್ ಅಂಡ್ ಝೀರೋ ಎಫೆಕ್ಟ್ ಸ್ಕೀಮ್ ಅಂತ ಕರಿತೇವೆ. ಅಂದರೆ ಶೂನ್ಯ ದೋಷ ಮತ್ತು ಶೂನ್ಯ ಪರಿಣಾಮ ಯೋಜನೆ ಅಂತ ಕರಿತಾ ಇದ್ವಿ. ಸೊ ಈ ಒಂದು ಯೋಜನೆ ಹಿಂದೆ ಏನು ಸ್ಟಾರ್ಟ್ ಆಗಿತ್ತು, ಸೊ ಈ ಒಂದು ಯೋಜನೆಯನ್ನ ಈಗ ಕಂಪ್ಲೀಟ್ಲಿ ದೇ ಆರ್ ಮೇಡ್ ಫ್ರೀ ಫಾರ್ ವಿಮೆನ್ ಲೆಡ್ MSMEs. ಅಂದರೆ
ಮಹಿಳಾ ನೇತೃತ್ವದಲ್ಲಿರ್ತಕ್ಕಂಥ MSMEಗಳೇನಿರ್ತವೆ, ಸೊ ಆ ಒಂದು MSMEಗಳಿಗೆ ಈ ಒಂದು ಝೀರೋ ಡಿಫೆಕ್ಟ್ ಝೀರೋ ಎಫೆಕ್ಟ್ ಸ್ಕೀಮ್ ಅಂತ ನಾವೇನು ಹೇಳ್ತೇವೆ, ಇದನ್ನ ಸಂಪೂರ್ಣವಾಗಿ ಉಚಿತ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಝೀರೋ ಡಿಫೆಕ್ಟ್ ಅಂಡ್ ವಾಟ್ ಯು ಮೀನ್ ಬೈ ಝೀರೋ ಅಫೆಕ್ಟ್? ಸೊ ಝೀರೋ ಡಿಫೆಕ್ಟ್ ಅಂದ್ರೆ ದ ಕಾನ್ಸೆಪ್ಟ್ ಈಸ್ ಫೋಕಸಿಂಗ್ ಆನ್ ದಿ ಕಸ್ಟಮರ್, ಅಂದ್ರೆ ಇದು ಕಸ್ಟಮರ್ಸ್ ಅಥವಾ ಗ್ರಾಹಕರನ್ನ ಕೇಂದ್ರೀಕರಿಸಲಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಅಂದ್ರೆ MSMEಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರಾಡಕ್ಟ್ಸ್ ಏನಿರ್ತವೆ ಅದರಲ್ಲಿ ಯಾವುದೇ ರೀತಿಯ ದೋಷ ಇರಬಾರ್ದು ಅನ್ನೋದನ್ನ ಎನ್ಶ್ಯೂರ್ ಮಾಡ್ಕೊಳ್ತಕ್ಕಂಥ ಒಂದು ಲೈನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಝೀರೋ ಡಿಫೆಕ್ಟ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಝೀರೋ ಎಫೆಕ್ಟ್ ಅಂತ ಕರಿತೇವೆ ಅಥವಾ ಶೂನ್ಯ ಪರಿಣಾಮ ಅಂತ ಕರಿತೇವೆ. ಸೊ ಈ ರೀತಿಯ ಪ್ರಾಡಕ್ಟ್ಸ್ ಅನ್ನ ಉತ್ಪಾದನೆ ಮಾಡುವ ಸಮಯದಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ ಕಡಿಮೆ ಆಗಬೇಕು. ಲಿಕ್ವಿಡ್ ಡಿಸ್ಚಾರ್ಜ್ ಅಂದ್ರೆ ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಆ ದ್ರವ ವಿಸರ್ಜನೆ ಸರಿಯಾಗಿ ವಿಲೇವಾರಿ ಆಗಬೇಕು. ಅದಾದ್ಮೇಲೆ ಸಾಲಿಡ್ ವೇಸ್ಟ್ ಅಥವಾ ಘನತ್ಯಾಜ್ಯ ಏನಿರುತ್ತೆ ಸೊ ಅದನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಝೀರೋ ವೇಸ್ಟೇಜ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳೇನಿರ್ತವೆ ಸೊ ಅದನ್ನ ನಾವು ಶೂನ್ಯವಾಗಿ ವ್ಯರ್ಥ ಮಾಡಬೇಕು ಅನ್ನೋದನ್ನ ಎನ್ಶ್ಯೂರ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ಶೂನ್ಯ ಪರಿಹಾರ ಅಥವಾ ಝೀರೋ ಡಿಫೆಕ್ಟ್ ಅಂತ ಕರಿತೇವೆ. ಸೊ ಇವೆರಡು ಯೋಜನೆಗಳನ್ನ ಈಗ ಮಹಿಳಾ MSMEಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ನಾವು ರ್ಯಾಂಪ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ರೈಸಿಂಗ್ ಅಂಡ್ ಆಕ್ಸಿಲರೇಟಿಂಗ್ ಪರ್ಫಾರ್ಮೆನ್ಸ್ ಅಂತ ಕರಿತೇವೆ. ಸೊ ಇದನ್ನ 2022-23ನೇ ಬಜೆಟ್ ನಲ್ಲಿ ಕೇಂದ್ರ ಬಜೆಟ್ ಅಲ್ಲಿ ಅನೌನ್ಸ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ನಿಂದ ಸಪೋರ್ಟ್ ಅನ್ನ ನಾವು ಪಡೆದುಕೊಳ್ತಾ ಇದ್ದೇವೆ. ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ ಅಥವಾ ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಅದರರ್ಥ ಸಂಪೂರ್ಣ ಫಂಡ್ ಅನ್ನ ಕೇಂದ್ರ ಸರ್ಕಾರ ಭರಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಫಾಲ್ಕನ್ 9 ರಾಕೆಟ್ ನೊಂದಿಗೆ ಸ್ಪೇಸ್ ಎಕ್ಸ್ ಉಡಾವಣೆ ಮಾಡಿದ ಸ್ಟಾರ್ಲಿಂಕ್ ಉಪಗ್ರಹ ಯಾವ ಸಾಮರ್ಥ್ಯವನ್ನು ಹೊಂದಿದೆ? ವಾಟ್ ಕೇಪಬಿಲಿಟಿ ಡು ಸ್ಟಾರ್ಲಿಂಕ್ ಸ್ಯಾಟಲೈಟ್ಸ್ ಲಾಂಚ್ಡ್ ಬೈ ಸ್ಪೇಸ್ ಎಕ್ಸ್ ವಿತ್ ದಿ ಫಾಲ್ಕಾನ್ 9 ರಾಕೆಟ್ ಪೊಸೆಸ್? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಸ್ಪೇಸ್ ಎಕ್ಸ್ ಅವರು ಸ್ಟಾರ್ಲಿಂಕ್ ಅಂತ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಬಳಕೆ ಮಾಡಿರ್ತಕ್ಕಂಥದ್ದು ಫಾಲ್ಕಾನ್ 9 ರಾಕೆಟ್ ಆಗಿರುತ್ತೆ. ಸೊ ನಿಮಗೆ ಇವಾಗ ಗೊತ್ತು ಫಾಲ್ಕಾನ್ 9 ರಾಕೆಟ್ ಇಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರುತ್ತೆ. ಅದು ರೀಯೂಸಬಲ್ ರಾಕೆಟ್ ಆಗಿರೋದ್ರಿಂದ ಅದನ್ನ ನಾವು ಪುನರ್ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ರೀಯೂಸಬಲ್ ರಾಕೆಟ್ ಅನ್ನ ಬಳಕೆ ಮಾಡಿಕೊಂಡು ಸ್ಟಾರ್ ಲಿಂಕ್ ಉಪಗ್ರಹಗಳನ್ನ ಈ ಒಂದು ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಉಡಾವಣೆ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಮೊಬೈಲ್ ಫೋನ್ಸ್ ಏನಿರುತ್ತೆ ಸೊ ನಮ್ಮ ಒಂದು ಮೊಬೈಲ್ ಫೋನ್ಸ್ ಆಪರೇಟ್ ಆಗಬೇಕಾಗಿದ್ರೆ ನೀವು ಟವರ್ಗಳನ್ನ ನೋಡಿರ್ತೀರಾ. ಸೊ ಬೇರೆ ಬೇರೆ ನೆಟ್ವರ್ಕ್ನ ಟವರ್ಗಳನ್ನ ಬೇರೆ ಬೇರೆ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಎಲ್ಲಿ ಟವರ್ ಇರುತ್ತೆ ಅಲ್ಲಿ ನಮ್ಮ ಸ್ಟ್ರಾಂಗ್ ಸಿಗ್ನಲ್ ಇರುತ್ತೆ. ಸೊ ಈಗ ಲಾಂಚ್ ಮಾಡಿರ್ತಕ್ಕಂಥ ಸ್ಟಾರ್ಲಿಂಕ್ ಉಪಗ್ರಹ ಏನಿದೆ ಸೊ ಇದು ಟವರ್ಗಳಿಲ್ಲದೆ ಕೆಲಸ ಮಾಡ್ತಕ್ಕಂಥ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡಿರ್ತಾರೆ. ನೇರವಾಗಿ ನಮ್ಮ ದೂರವಾಣಿ ಅಥವಾ ಸೆಲ್ ಫೋನ್ ಏನಿರುತ್ತೆ ಸ್ಯಾಟಲೈಟ್ ನ ಮುಖಾಂತರ ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಒಂದು ಹೊಸ ಟೆಕ್ನಾಲಜಿ ಇರತಕ್ಕಂಥ ಉಪಗ್ರಹಗಳನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿ ನಾವೇನಂತ ಕರಿತೀವಿ ಅಂದ್ರೆ ನೇರ ಸೆಲ್ ಸಾಮರ್ಥ್ಯ ಅಥವಾ ಡೈರೆಕ್ಟ್ ಟು ಸೆಲ್ ಕೇಪಬಿಲಿಟಿ ಅಂತ ಕರಿತೇವೆ. ಸೊ ಈ ಒಂದು ಉಪಗ್ರಹಗಳನ್ನ ನಾವು ಸ್ಟಾರ್ ಲಿಂಕ್ ಅಂತ ಕರಿತೇವೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ನಾವು ಸ್ಟಾರ್ ಲಿಂಕ್ ಸ್ಯಾಟಲೈಟ್ಸ್ ಗಳು ಅಂತ ಕರಿತೇವೆ. ಸೊ ಈ ಒಂದು ಸ್ಟಾರ್ ಲಿಂಕ್ ಸ್ಯಾಟಲೈಟ್ ಏನಿರುತ್ತೆ ಅದರ ಫಸ್ಟ್ ಸೆಟ್ ಅನ್ನ ಈಗ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಲಾಂಚ್ ಮಾಡಲಾಗಿರುತ್ತೆ. ಸೊ ಫಾಲ್ಕಾನ್ 9 ರಾಕೆಟ್ ಇಟ್ ಇಸ್ ದಿ ಫಸ್ಟ್ ಸೆಟ್ ಆಫ್ ಸ್ಟಾರ್ ಲಿಂಕ್ ಸ್ಯಾಟಲೈಟ್. ಸೊ ಈ ಒಂದು ಸ್ಟಾರ್ ಲಿಂಕ್ ಸ್ಯಾಟಲೈಟ್ ಗಳಲ್ಲಿ ಅನೇಕ ಸ್ಟಾರ್ ಲಿಂಕ್ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಇನ್ ದ ಪೈಪ್ಲೈನ್. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲ ಸೆಟ್ ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ದೇ ಕ್ಯಾನ್ ಬೀಮ್ ಫೋನ್ ಸಿಗ್ನಲ್ಸ್ ಫ್ರಮ್ ಸ್ಪೇಸ್ ಡೈರೆಕ್ಟ್ಲಿ ಟು ಸ್ಮಾರ್ಟ್ ಫೋನ್ಸ್. ಅಂದ್ರೆ ನಮ್ಮ ಒಂದು ಸ್ಮಾರ್ಟ್ ಫೋನ್ಸ್ ಏನಿರುತ್ತೆ ಸೊ ಅದಕ್ಕೆ ನೇರವಾಗಿ ಬಾಹ್ಯಾಕಾಶದಿಂದ ಸಿಗ್ನಲ್ ಗಳನ್ನ ಕಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಮಧ್ಯದಲ್ಲಿ ಯಾವುದೇ ರೀತಿಯ ಟವರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಸೊ ದೇ ಹ್ಯಾವ್ ಅನ್ ಅಡ್ವಾನ್ಸ್ಡ್ ನೋಡ್ ಬಿ ಮೋಡಮ್ ಆನ್ ಬೋರ್ಡ್. ಸೊ ಯಾಕೆ ಇದು ಈ ರೀತಿಯಾಗಿ ಟೆಕ್ನಾಲಜಿ ಏಕೆ ಸಾಧ್ಯ ಆಯ್ತು ಅಂದ್ರೆ ಸೊ ಅದರಲ್ಲಿ ಮಧ್ಯದಲ್ಲಿ ಒಂದು ಮೋಡಮ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಆ ಒಂದು ಮೋಡಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ನೋಡ್ ಬಿ ಅಂತ ಕರಿತೇವೆ. ನೋಡ್ ಬಿ ಏನಿದೆ ಸೊ ಇದು ಸ್ಯಾಟಲೈಟ್ ಆ ಟವರ್ ಹೇಗೆ ವರ್ಕ್ ಆಗ್ತಾ ಇತ್ತು ಅದೇ ಮಾದರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಮೋಡಮ್ ಅನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಭೂಮಿಯ ಮೇಲೆ ಯಾವುದೇ ರೀತಿಯ ಟವರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಅವಶ್ಯಕತೆ ಇದರಿಂದ ಇರೋದಿಲ್ಲ. ಸೊ ಅದಾದ್ಮೇಲೆ ಯಾವುದೇ ರೀತಿಯ ಒಂದು ಟವರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಈ ರೀತಿಯ ಒಂದು ಫಾಲ್ಕಾನ್ 9 ರಾಕೆಟ್ ನಿಂದ ಲಾಂಚ್ ಮಾಡಿರ್ತಕ್ಕಂಥ ಸ್ಟಾರ್ ಲೈಟ್ ಗಳನ್ನ ಯಾವ ಉದ್ದೇಶಕ್ಕಾಗಿ
ಉದ್ದೇಶಕ್ಕಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ಇಟ್ ಎನ್ಶ್ಯೂರ್ಸ್ ವೈಡರ್ ಆಕ್ಸೆಸ್ ಟು ಟೆಕ್ಸ್ಟಿಂಗ್, ಕಾಲಿಂಗ್ ಅಂಡ್ ಬ್ರೌಸಿಂಗ್ ಇನ್ ರಿಮೋಟ್ ಏರಿಯಾಸ್. ಅಂದ್ರೆ ದೂರದ ಪ್ರದೇಶಗಳೇನಿರ್ತವೆ, ನಾವು ಅವಾಗವಾಗ ಏನೋ ಸಮ್ ಫಾರೆಸ್ಟ್ ಏರಿಯಾಸ್ ಅಥವಾ ರಿಮೋಟ್ ಏರಿಯಾಸ್ ಹೋದಾಗ ಸೆಲ್ ವರ್ಕ್ ಆಗಲ್ಲ ಅಂತಕ್ಕಂಥ ಒಂದು ಸಾಕಷ್ಟು ಕಂಪ್ಲೇಂಟ್ಸ್ ಅನ್ನ ನಾವು ಹೇಳ್ತಾ ಇರ್ತೇವೆ, ಯಾಕಂದ್ರೆ ಅಲ್ಲಿ ಟವರ್ಗಳು ಇರೋದಿಲ್ಲ. ಸೊ ಈ ರೀತಿಯ ಸ್ಟಾರ್ಲಿಂಕ್ ಅನ್ನ ಲಾಂಚ್ ಮಾಡೋದ್ರಿಂದ ಸೊ ಯಾವ ಪ್ರದೇಶ ಇದ್ರೂ ಕೂಡ ಒಂದು ನಿರಂತರವಾಗಿರ್ತಕ್ಕಂಥ ಕನೆಕ್ಟಿವಿಟಿಯನ್ನ ಎಸ್ಟಾಬ್ಲಿಷ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದೊಂದು ಹೊಸ ತಂತ್ರಜ್ಞಾನವಾಗಿರೋದ್ರಿಂದ ಸೊ ಇದರಲ್ಲಿ ಸೆಲ್ ಫೋನ್ ಅಲ್ಲಿ ಏನಾದ್ರೂ ಹೊಸ ಅಪ್ಲಿಕೇಶನ್ಸ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತಾ ಅಂದ್ರೆ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಈಗಿರ್ತಕ್ಕಂಥ ಸೆಲ್ ಫೋನ್ಸ್ ಹೇಗೆ ವರ್ಕ್ ಆಗುತ್ತೆ ಅದೇ ಕಾನ್ಸೆಪ್ಟ್ ನ ಆಧಾರದ ಮೇಲೆ ವರ್ಕ್ ಮಾಡ್ತಕ್ಕಂಥ ಸ್ಯಾಟಲೈಟ್ ಗಳನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕುಶಲಕರ್ಮಿ ಸಮುದಾಯದ ಕೌಶಲ್ಯಗಳನ್ನು ಸಶಕ್ತಗೊಳಿಸಲು ಮತ್ತು ಹೆಚ್ಚಿಸಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತಂದ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು? ವಿಚ್ UT has become the first to implement the PM ವಿಶ್ವಕರ್ಮ ಯೋಜನಾ to empower and enhance the skills of this craftsman community. ಅಂದರೆ ಕುಶಲಕರ್ಮಿಗಳ ಒಂದು ಸ್ಕಿಲ್ ಏನಿರುತ್ತೆ ಅಥವಾ ಕೌಶಲ್ಯ ಏನಿರುತ್ತೆ ಅದನ್ನು ಇನ್ನೂ ಉತ್ತೇಜನ ಮಾಡಲಿಕ್ಕೆ PM ವಿಶ್ವಕರ್ಮ ಅಂತ ಯೋಜನೆಯನ್ನು ಲಾಂಚ್ ಮಾಡಿದ್ರು. ಇದನ್ನು ರಾಜ್ಯಗಳಲ್ಲಿ ಬಹಳ ಸಾಕಷ್ಟು ರಾಜ್ಯಗಳಲ್ಲಿ ಆಲ್ರೆಡಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಯಾವ ಕೇಂದ್ರಾಡಳಿತ ಪ್ರದೇಶ ಮೊಟ್ಟ ಮೊದಲ ಬಾರಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ನಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಕೇಂದ್ರಾಡಳಿತ ಪ್ರದೇಶಗಳ ಕ್ಯಾಟಗರಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ಒಂದು PM ವಿಶ್ವಕರ್ಮದ ಗುರಿ ಏನು ಅಂದ್ರೆ ಟು ಎಂಪವರ್ ಅಂಡ್ ಎನ್ಹಾನ್ಸ್ ಸ್ಕಿಲ್ಸ್ ಆಫ್ ದಿ ಕ್ರಾಫ್ಟ್ ಮ್ಯಾನ್ ಕಮ್ಯುನಿಟಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳ ಒಂದು ಸ್ಕಿಲ್ಸ್ ಅನ್ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದನ್ನ ನಮ್ಮ ಕೇಂದ್ರ ಸರ್ಕಾರ 2023ರಲ್ಲಿ ಲಾಂಚ್ ಮಾಡಿರುತ್ತೆ. ಸೊ ಇದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ರೆಕಗ್ನೈಸ್ ಆರ್ಟಿಸನ್ಸ್ ಅಂಡ್ ಕ್ರಾಫ್ಟ್ ಪೀಪಲ್ ಥ್ರೂ PM ವಿಶ್ವಕರ್ಮ ಸರ್ಟಿಫಿಕೇಟ್ ಅಂಡ್ ID ಕಾರ್ಡ್. ಸೊ ಅವ್ರಿಗೆ ಈ ಒಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳೇನಿರ್ತಾರೆ ಸೊ ಅವ್ರಿಗೊಂದು ಗುರುತಿನ ಚೀಟಿಯನ್ನ ಕೊಡುವುದರ ಮುಖಾಂತರ ಅವರನ್ನ ಗುರುಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಬೇಸಿಕ್ ಟ್ರೈನಿಂಗ್ ಆಫ್ 5 to 7 ಡೇಸ್ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ತರಬೇತಿಯನ್ನ 5 ರಿಂದ 7 ದಿನಗಳ ಕಾಲ ನೀಡಲಾಗುತ್ತೆ. ಅಡ್ವಾನ್ಸ್ ಟ್ರೈನಿಂಗ್ ಫಾರ್ 15 ಡೇಸ್ ಅಂದ್ರೆ ಬೇಸಿಕ್ ಟ್ರೈನಿಂಗ್ 5 ರಿಂದ 1 ವಾರದವರೆಗೆ, ಅದಾದ್ಮೇಲೆ ಅಡ್ವಾನ್ಸ್ ಟ್ರೈನಿಂಗ್ 15 ಡೇಸ್ ವರೆಗೂ ಕೊಡಲಾಗುತ್ತೆ. ಪ್ರತಿದಿನ ಅವರಿಗೆ 500 ರೂಪಾಯಿಗಳಷ್ಟು ಸ್ಟೈಪಂಡ್ ಅನ್ನ ನೀಡಲಾಗುತ್ತೆ. ಅದಾದ್ಮೇಲೆ ಅವರಿಗೆ ಒಂದು ಮಾಡರ್ನ್ ಟೂಲ್ ಕಿಟ್ ಅನ್ನ ನೀಡಲಾಗುತ್ತೆ, ಅಂದ್ರೆ ಆಧುನಿಕವಾಗಿರ್ತಕ್ಕಂಥ ಒಂದು ಟೂಲ್ ಕಿಟ್ ಅನ್ನ ನೀಡಲಾಗುತ್ತೆ. ಸೊ ಅದರ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 15,000 ರೂಪಾಯಿ ವರ್ತ್ ಇರ್ತಕ್ಕಂಥ ಒಂದು ಟೂಲ್ ಕಿಟ್ ಅನ್ನು ಕೂಡ PM ವಿಶ್ವಕರ್ಮ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ತರಬೇತಿ ಎಲ್ಲ ಆದ್ಮೇಲೆ ಅವ್ರಿಗೆ ಕ್ರೆಡಿಟ್ ಬೇಸ್ಡ್ ಸಾಫ್ಟ್ ಲೋನ್ ಅನ್ನ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಒಂದು ಲೋನ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಅವರು ತಯಾರಿ ಮಾಡ್ತಕ್ಕಂಥ ಉತ್ಪನ್ನಗಳನ್ನ ಮಾರ್ಕೆಟ್ ಮಾಡಲಿಕ್ಕೆ ಮಾರ್ಕೆಟ್ ಸಪೋರ್ಟ್ ಅನ್ನು ಕೂಡ PM ವಿಶ್ವಕರ್ಮ ಅಡಿಯಲ್ಲಿ ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ತಮಿಳುನಾಡಿನ ಮೇಘಮಲೈ ಬೆಟ್ಟಗಳಲ್ಲಿ ಹೊಸದಾಗಿ ಪತ್ತೆಯಾದ ಜಿಟ್ಟೆ ಜಾತಿಯ ಹೆಸರೇನು? ಇದು 33 ವರ್ಷಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ವಿವರಿಸಲ್ಪಟ್ಟ ಮೊಟ್ಟ ಮೊದಲ ಚಿಟ್ಟೆ ಪ್ರಭೇದವಾಗಿದೆ. ವಾಟ್ ಈಸ್ ದಿ ನೇಮ್ ಆಫ್ ದಿ ನ್ಯೂಲಿ ಡಿಸ್ಕವರ್ಡ್ ಬಟರ್ಫ್ಲೈ ಸ್ಪೀಶೀಸ್ ಇನ್ ಮೇಘಮಲೈ ಹಿಲ್ಸ್ ಆಫ್ ತಮಿಳುನಾಡು ವಿಚ್ ಹಸ್ ಬಿಕಮ್ ದಿ ಫಸ್ಟ್ ಬಟರ್ಫ್ಲೈ ಸ್ಪೀಶೀಸ್ ಟು ಬಿ ಡಿಸ್ಕ್ರೈಬ್ಡ್ ಫ್ರಮ್ ವೆಸ್ಟರ್ನ್ ಘಾಟ್ಸ್ ಇನ್ ಲಾಸ್ಟ್ 33 ಇಯರ್ಸ್. ಸೊ ಕಳೆದ 33 ವರ್ಷಗಳಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ಪ್ರಭೇದದ ಚಿಟ್ಟೆ ಅಲ್ಲಿ ಕಾಣಿಸ್ಕೊಂಡಿರುತ್ತೆ. ಆ ಒಂದು ಚಿಟ್ಟೆಗೆ ಯಾವ ವೈಜ್ಞಾನಿಕ ಹೆಸರನ್ನ ಇಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಾರಿಟಿಸ್ ಮೇಘಮಲೈಸಿಸ್ ಅಂತ ಕರಿತೇವೆ. ಸೊ ಆ ಬೆಟ್ಟದ ಹೆಸರೇನಿದೆ ಇಲ್ಲಿ ಮೇಘಮಲೈ ಅಂತ ನಾವೇನು ಹೇಳ್ತೇವೆ ಅದೇ ಹೆಸರನ್ನ ಸೈಂಟಿಫಿಕ್ ನೇಮ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಇದು ತಮಿಳುನಾಡಿನಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಬಟರ್ಫ್ಲೈ ಆಗಿರುತ್ತೆ. ಸೊ 33 ಇಯರ್ಸ್ ಆದ ನಂತರ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಈ ಒಂದು ಪ್ರಭೇದವನ್ನ ನಾವು ನೋಡಿರ್ಬೋದಾಗಿರುತ್ತೆ. ಸೊ ತಮಿಳುನಾಡಿನ ಯಾವ ಬೆಟ್ಟದಲ್ಲಿ ಅಂತ ಕೇಳಿದಾಗ ಮೇಘಮಲೈ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಅದು ಸಿಕ್ಕಿರ್ತಕ್ಕಂಥ ಒಂದು ಬೆಟ್ಟದ ಹೆಸರನ್ನೇ ಇದರ ಸ್ವಲ್ಪ ಮಾಡಿಫಿಕೇಶನ್ ಮಾಡುವುದರ ಮುಖಾಂತರ ವೈಜ್ಞಾನಿಕ ಹೆಸರನ್ನ ಇಟ್ಟಿರ್ತಾರೆ. ಇಟ್ ಇಸ್ ದಿ ಫಸ್ಟ್ ಬಟರ್ಫ್ಲೈ ಸ್ಪೀಶೀಸ್ ದಟ್ ಈಸ್ ಸೀನ್ ಆಫ್ಟರ್ 33 ಇಯರ್ಸ್. ಅಂದ್ರೆ ಈ ಒಂದು ಪ್ರಭೇದದ ಚಿಟ್ಟೆ 33 ವರ್ಷಗಳ ನಂತರ ಅಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಸೊ ಬಟರ್ಫ್ಲೈಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಆರ್ ಇಕೋಸಿಸ್ಟಮ್ ಬಿಕಾಸ್ ಪಾಲಿನೇಷನ್ ಅಥವಾ ಪರಾಗಸ್ಪರ್ಶಕ್ಕೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಇನ್ಸೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಚಿಟ್ಟೆಗಳೇನಿರುತ್ತೆ ದೇ ಆರ್ ಕನ್ಫೈನ್ಡ್ ಟು ದಿ
ಮೇಘಮಲೈ ಅಂಡ್ ಅಡ್ಜಾಯ್ನಿಂಗ್ ದಿ ಪೆರಿಯಾರ್ ಟೈಗರ್ ರಿಸರ್ವ್. ಸೊ ಇದು ಪ್ರಮುಖವಾಗಿ ಯಾವ ಪ್ರದೇಶದಲ್ಲಿ ಮಾತ್ರ ಇರುತ್ತೆ ಅಂದ್ರೆ ಮೇಘಮಲೈಸ್ ನಲ್ಲಿ ಮಾತ್ರ ಇರುತ್ತೆ. ಸೊ ಅದ್ರ ಜೊತೆಗೆ ಅದರ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಪೆರಿಯಾರ್ ಟೈಗರ್ ರಿಸರ್ವ್ ಏನಿರುತ್ತೆ ಸೊ ಅಲ್ಲಿ ಮಾತ್ರ ಸೀಮಿತವಾಗಿರ್ತಕ್ಕಂಥ ಚಿಟ್ಟೆಗಳು ಇವದಾಗಿರುತ್ತೆ. ಸೊ ಈ ಒಂದು ಚಿಟ್ಟೆಗಳೇನಿರ್ತವೆ ಅದರಲ್ಲಿ ನಾವು ಒಟ್ಟು 7 ಜಾತಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಆ 7 ಜಾತಿಗಳು ಯಾವ್ದ್ಯಾವ್ದು ಅಂದ್ರೆ ಸಿ ವಲ್ಕನಸ್, ಸ್ಕಿಸ್ಟಾಸಿಯಾ ಅಂತ ಕರಿತೇವೆ, ಇಕ್ಟೀಸ್ ಅಂತ ಕರಿತೇವೆ, ಎಲಿಮಾ ಅಂತ ಕರಿತೇವೆ, ಲೋಹಿಯಾ ಲಾಜುಲೇರಿಯಾ ಅಂತ ಕರಿತೇವೆ, ಸಿ ಲೀಲಾಸ್ ಸೀನಸ್ ಅಂತ ಕರಿತೇವೆ ಮತ್ತು ಅಬ್ನಾರ್ಮಿಸ್ ಅಂತ ಕರಿತೇವೆ. ಸೊ ಇವೆಲ್ಲ ಈ ಒಂದು ಚಿಟ್ಟೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರಭೇದಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೈಬೀರಿಯಾದ ದೂರದ ಪ್ರದೇಶದಲ್ಲಿ ಪ್ರಪಂಚದ ಅತ್ಯಂತ ಹಳೆಯ ಪ್ರಸಿದ್ಧ ಕೋಟೆ ಎಂದು ನಂಬಲಾದ ಇತ್ತೀಚೆಗೆ ಪತ್ತೆಯಾದ ಕೋಟೆಯ ವಸಾಹತುಗಳ ಹೆಸರೇನು? ವಾಟ್ ಈಸ್ ದಿ ನೇಮ್ ಆಫ್ ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಫೋರ್ಟಿಫೈಡ್ ಸೆಟಲ್ಮೆಂಟ್ ಬಿಲೀವ್ ಟು ಬಿ ವರ್ಲ್ಡ್ಸ್ ಓಲ್ಡೆಸ್ಟ್ ನೋನ್ ಫೋರ್ಟ್ ಇನ್ ದಿ ರಿಮೋಟ್ ರೀಜನ್ಸ್ ಆಫ್ ಸೈಬೀರಿಯಾ? ಸೊ ಸೈಬೀರಿಯಾದಲ್ಲಿ ಒಂದು ಹಳೆಯ ಫೋರ್ಟ್ ಈಗ ಪತ್ತೆ ಆಗಿರುತ್ತೆ. ಸೊ ಅದನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಕೋಟೆ ಅಂತ ಈಗ ನಿರ್ಧಾರ ಮಾಡಿರ್ತಾರೆ. ಸೊ ಆ ಒಂದು ಕೋಟೆಗೆ ಇರ್ತಕ್ಕಂಥ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಮ್ನ್ಯಾ ಫೋರ್ಟ್ ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ಸೊ ಇದು ರಷ್ಯಾದ ಈ ಒಂದು ಪ್ರದೇಶದಲ್ಲಿ, ಇಲ್ಲೇನು ಸೈಬೀರಿಯಾ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಒಂದು ಪ್ರದೇಶದಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಫೋರ್ಟ್ ಆಗಿರುತ್ತೆ. ಸೊ ಈ ಒಂದು ಫೋರ್ಟ್ಗೆ ಏನಂತ ಹೆಸರಿಟ್ಟಿರ್ತಾರೆ ಅಂದ್ರೆ ಆಮ್ನ್ಯಾ ಫೋರ್ಟ್ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಕಾರಣ ಏನಂದ್ರೆ ಅಲ್ಲಿ ಒಂದು ರಿವರ್ ಇರುತ್ತೆ. ಆ ರಿವರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಮ್ನ್ಯಾ ರಿವರ್ ಅಂತ ಕರಿತೇವೆ. ಸೊ ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಆಮ್ನ್ಯಾ ಫೋರ್ಟ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ಕಾರ್ಬನ್ ಡೇಟಿಂಗ್ ಮಾಡಿದಾಗ 8,000 ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ದಿನಾಂಕ ಪ್ರಿಡಿಕ್ಟ್ ಮಾಡಿರೋದ್ರಿಂದ ಇದನ್ನ ನಾವು ವಿಶ್ವದ ಅತ್ಯಂತ ಹಳೆಯ ಫೋರ್ಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ರಷ್ಯಾದ 2024ನೇ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯ ಯಾವುದು? ವಾಟ್ ಇಸ್ ದಿ ಮೋಟೋ ಆಫ್ ದಿ ರಷ್ಯಾಸ್ 2024 ಬ್ರಿಕ್ಸ್ ಚೇರ್ಮನ್ಶಿಪ್? ನಮಗೆಲ್ಲ ಗೊತ್ತು 2024ರಲ್ಲಿ ಬ್ರಿಕ್ಸ್ ನ ಚೇರ್ಮನ್ಶಿಪ್ ಅನ್ನ ರಷ್ಯಾ ತೆಗೆದುಕೊಂಡಿರುತ್ತೆ. ಸೊ ಹಾಗಿದ್ರೆ ಅವರು ತೆಗೆದುಕೊಂಡಿರ್ತಕ್ಕಂಥ ಧ್ಯೇಯವಾಕ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೆ ಉತ್ತರ ಸಮಾನವಾದ ಜಾಗತಿಕ ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಬಹುಪಕ್ಷೀಯತೆಯನ್ನು ಬಲಪಡಿಸುವುದು, ಸ್ಟ್ರೆಂಥನಿಂಗ್ ಮಲ್ಟಿಲ್ಯಾಟರಲಿಸಮ್ ಫಾರ್ ಈಕ್ವಿಟಬಲ್ ಗ್ಲೋಬಲ್ ಡೆವಲಪ್ಮೆಂಟ್ ಮತ್ತೆ ಸೆಕ್ಯೂರಿಟಿ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ನಮ್ಗೆ ಗೊತ್ತು ಬ್ರಿಕ್ಸ್ ಕೇವಲ 5 ರಾಷ್ಟ್ರಗಳ ಸಮೂಹವಾಗಿತ್ತು. ಈಗ 5 ರಾಷ್ಟ್ರಗಳ ಜೊತೆಗೆ ಇನ್ನೂ 5 ರಾಷ್ಟ್ರಗಳು ಸೊ ಈ ವರ್ಷದಿಂದ ಜಾಯಿನ್ ಆಗ್ತಾ ಇದ್ದಾವೆ. ಆ ಹೊಸ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಸೌದಿ ಅರೇಬಿಯಾ, ಅದಾದ್ಮೇಲೆ ಈಜಿಪ್ಟ್, ಅದಾದ್ಮೇಲೆ ಇರಾನ್, UAE ಮತ್ತೆ ಇಥಿಯೋಪಿಯಾ. ಸೊ ಈ ಒಂದು ಗುಂಪಿಗೆ ಸೇರಿಕೊಂಡಿರ್ತಕ್ಕಂಥ ಹೊಸ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ಬ್ರಿಕ್ಸ್ ನ 2024ರ ಅಧ್ಯಕ್ಷತೆಯನ್ನ ಜನವರಿ 1ನೇ ತಾರೀಕಿನಿಂದ ರಷ್ಯಾ ತೆಗೆದುಕೊಂಡಿರುತ್ತೆ. ಸೊ ಅದರ ಮೋಟೋ ಏನು ಅನ್ನೋದನ್ನ ನಾವು ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ್ದೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸಮಿಟ್ ಅಂದ್ರೆ 2024ರ 16ನೇ ಶೃಂಗಸಭೆಯನ್ನ ರಷ್ಯಾದ ಕಜಾನ್ ನಲ್ಲಿ ನಡೆಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಈ ವರ್ಷದ ಅಕ್ಟೋಬರ್ ತಿಂಗಳಿನಲ್ಲಿ ನಡೀತಕ್ಕಂಥ ಒಂದು ಸಭೆ ಆಗಿರುತ್ತೆ. ಆಕ್ಚುಲಿ ಈ ಒಂದು ಬ್ರಿಕ್ಸ್ ಅಧ್ಯಕ್ಷತೆ ಏನಿರುತ್ತೆ ಸೊ 2024ರಲ್ಲಿ ಸರದಿ ಪ್ರಕಾರ ಬ್ರೆಜಿಲ್ ತೆಗೆದುಕೊಳ್ಬೇಕಾಗಿತ್ತು. ಸೊ ಬ್ರೆಜಿಲ್ ವಾಸ್ ಇನ್ ದಿ ಫಸ್ಟ್ ಲೆಟರ್, ಯಾಕಂದ್ರೆ BRICS. ಸೊ BRICS. ಸೊ ಕಳೆದ ಅಧ್ಯಕ್ಷತೆಯನ್ನ ಸೌತ್ ಆಫ್ರಿಕಾ ತೆಗೆದುಕೊಂಡಿತ್ತು. ಸೊ ಮತ್ತೆ ಇದು ಬಿ ಇಂದ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಬ್ರೆಜಿಲ್ ಇದನ್ನ ಸ್ವ್ಯಾಪ್ ಮಾಡ್ಕೊಂಡಿದ್ದಾರೆ. ಯಾರ ಜೊತೆ ಅಂದ್ರೆ ರಷ್ಯಾ ಜೊತೆ ಸ್ವ್ಯಾಪ್ ಮಾಡ್ಕೊಂಡಿರೋದ್ರಿಂದ 2024ರ ಅಧ್ಯಕ್ಷತೆಯನ್ನ ರಷ್ಯಾ ತೆಗೆದುಕೊಂಡಿರುತ್ತೆ. ಸೊ ಬ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ಒರಿಜಿನಲ್ ಕಂಟ್ರೀಸ್ ಯಾವುದು, ಹೊಸ ಕಂಟ್ರೀಸ್ ಯಾವುದು, ಎಲ್ಲವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಬ್ರಿಕ್ಸ್ ನ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಚೆನ್ನೈನ ಶಾಂಘೈನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಅಥವಾ ಫಸ್ಟ್ ಬ್ರಿಕ್ಸ್ ಸಮಿಟ್ ಅನ್ನ 2009ರಲ್ಲಿ ರಷ್ಯಾ ಕಂಡಕ್ಟ್ ಮಾಡಲಾಗಿತ್ತು. ಸೊ ಇದಕ್ಕಿಂತ ಮುಂಚೆ ಅಂದ್ರೆ ಈ ವರ್ಷಕ್ಕಿಂತ ಮುಂಚೆ 15ನೇ ಬ್ರಿಕ್ಸ್ ಸಮಿಟ್ ಅನ್ನ ಜೋಹನ್ಸ್ಬರ್ಗ್ ನಲ್ಲಿ ಸೌತ್ ಆಫ್ರಿಕಾ ಕಂಟ್ರಿ ಅವರು ಆಯೋಜನೆಯನ್ನ ಮಾಡಿದ್ರು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಭಾರತದ ಸ್ಮಾರ್ಟ್ ಸಿಟೀಸ್ ಮಿಷನ್ ಗಾಗಿ ಫ್ರಾನ್ಸ್ನಿಂದ €100 ಮಿಲಿಯನ್ ಸಾಲದ ಬೆಂಬಲದೊಂದಿಗೆ ಸಿಟೀಸ್ 1 ಕಾರ್ಯಕ್ರಮವನ್ನು ಯಾರು ಕಾರ್ಯಗತಗೊಳಿಸುತ್ತಿದ್ದಾರೆ? ಹೂ ಇಸ್ ಇಂಪ್ಲಿಮೆಂಟಿಂಗ್ ದಿ ಸಿಟೀಸ್ 1 ಪ್ರೋಗ್ರಾಮ್ ಸಪೋರ್ಟೆಡ್ ಬೈ €100 ಮಿಲಿಯನ್ ಲೋನ್ ಫ್ರಮ್ ಫ್ರಾನ್ಸ್ ಫಾರ್ ಇಂಡಿಯಾ ಸ್ಮಾರ್ಟ್ ಸಿಟೀಸ್. ಸೊ ಭಾರತ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆ ಏನಿದೆ. ಸೊ ಈಗ ನಮಗೆ ಫ್ರಾನ್ಸ್ನಿಂದ ಸಾಲ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ಒಂದು ಸಾಲದ ಮೊತ್ತವನ್ನು ಯುಟಿಲೈಸ್ ಮಾಡಿ ಡೆವಲಪ್ ಮಾಡ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ
ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಗರ ವ್ಯವಹಾರಗಳ ರಾಷ್ಟ್ರೀಯ ಸಂಸ್ಥೆ ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತಕ್ಕಂಥದ್ದು 2015ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಥವಾ ಕೇಂದ್ರ ಅನುದಾನಿತ ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ನೋಡಲ್ ಮಿನಿಸ್ಟ್ರಿ ಯಾವ್ದಾಗಿರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಅಂದ್ರೆ ನಗರ ಗೃಹ ಮತ್ತು ವ್ಯವಹಾರಗಳ ಸಚಿವಾಲಯದ ವತಿಯಿಂದ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಸಿಟೀಸ್ 1 ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ರು. ಈ ಒಂದು ಸಿಟೀಸ್ 1 ಪ್ರೋಗ್ರಾಮ್ಗೆ ಈಗ ಫ್ರಾನ್ಸ್ ತನ್ನ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿರುತ್ತೆ ಇನ್ ಟರ್ಮ್ಸ್ ಆಫ್ ಗಿವಿಂಗ್ ಲೋನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಸ್ಮಾರ್ಟ್ ಸಿಟೀಸ್ ಇನ್ ಇಂಡಿಯಾ. ಸೊ ಇಟ್ ಈಸ್ ಆಲ್ಸೋ ಸಪೋರ್ಟೆಡ್ ಬೈ ಯುರೋಪಿಯನ್ ಯೂನಿಯನ್. ಬರೀ ಫ್ರಾನ್ಸ್ ಮಾತ್ರ ಅಲ್ಲ, ಯುರೋಪಿಯನ್ ಒಕ್ಕೂಟದಿಂದ ಬೆಂಬಲವನ್ನ ಪಡಿತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ನ ವತಿಯಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಸಿಟೀಸ್ 1 ಅಂತ ನಾವೇನು ಹೇಳಿದ್ವಿ, ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2018ರಲ್ಲಿ. ಸೊ ಈ ಒಂದು ಸಿಟೀಸ್ 1 ಅಲ್ಲಿ ಬೇರೆ ಬೇರೆ ಒಂದು ಫೆಸಿಲಿಟೀಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಬಿಲ್ಡ್ ಕೆಪಾಸಿಟಿ ಅಂದ್ರೆ ಈ ಸ್ಮಾರ್ಟ್ ಸಿಟೀಸ್ ಗಳಲ್ಲಿ ಸಾಮರ್ಥ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು, ಇನೋವೇಷನ್ ಅಂದ್ರೆ ನಾವೀನ್ಯತೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಸಸ್ಟೈನಬಲ್ ಮೊಬಿಲಿಟಿ, ಪಬ್ಲಿಕ್ ಓಪನ್ ಸ್ಪೇಸಸ್ ಆಗಿರ್ಬೋದು, ಇ ಗವರ್ನೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಸೋಷಿಯಲ್ ಅಂಡ್ ಆರ್ಗನೈಸೇಷನಲ್ ಇನೋವೇಷನ್ ಮಾಡ್ತಕ್ಕಂಥದ್ದು ಸಿಟೀಸ್ 1 ಅಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಆಗಿರುತ್ತೆ. ಸೊ ಇಲ್ಲಿಗೆ ಮೇನ್ ಇಶ್ಯೂಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೇವೆ. ಸೊ ವರ್ಲ್ಡ್ ಬ್ರೈಲ್ ಡೇ ಅಥವಾ ವಿಶ್ವ ಬ್ರೈಲ್ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 4ನೇ ಜನವರಿ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕ ಏನಿರುತ್ತೆ, ಸೊ ಅದು ಲೂಯಿಸ್ ಬ್ರೈಲ್ ರವರ ಜನ್ಮ ದಿನವಾಗಿರುತ್ತೆ. ಸೊ ಇವರು ಬ್ರೈಲ್ ಲ್ಯಾಂಗ್ವೇಜ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ದೃಷ್ಟಿಹೀನರು ಯೂಸ್ ಮಾಡ್ತಕ್ಕಂಥ ಒಂದು ರೈಟಿಂಗ್ ಏನಿರುತ್ತೆ ಅದನ್ನ ಬ್ರೈಲ್ ಲ್ಯಾಂಗ್ವೇಜ್ ಅಂತ ಕರೀತೇವೆ. ಸೊ ಈ ಒಂದು ದಿನವನ್ನ 2019ರಿಂದ ಆಚರಣೆ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 621. ಕೂಡಂಕುಳಂ ಪರಮಾಣು ವಿದ್ಯುತ್ ಯೋಜನೆಯ ನಿರ್ಮಾಣಕ್ಕೆ ಯಾವ ದೇಶವು ಸಹಕರಿಸುತ್ತಿದೆ? ಫ್ರಾನ್ಸ್, ಚೀನಾ, ರಷ್ಯಾ ಮತ್ತು US ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ 3 ಗಾರ್ಜಸ್ ಯೋಜನೆಯು ಯಾವ ದೇಶದಲ್ಲಿ ಅಣೆಕಟ್ಟಿನ ಯೋಜನೆ ಆಗಿದೆ? ಚೀನಾ, ಥೈಲ್ಯಾಂಡ್, ಮ್ಯಾನ್ಮಾರ್ ಮತ್ತು ಜಪಾನ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, and thank you very much for watching this.